ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ, 187ನೇ ವಿಷಯಾಂಕ, 116ನೇ ದೋಹ. 4ನೇ ತರಂಗ ಅಂದ್ರೆ ಉತ್ತಮ ಅಧಿಕಾರಿಗೆ ಉಪದೇಶ. ಯಾರು ಉತ್ತಮ ಅಧಿಕಾರಿಗಳು ಅಂತಂದ್ರೆ ತತ್ವದೃಷ್ಟಿ ಮಹಾರಾಜ್ ಉತ್ತಮ ಅಧಿಕಾರಿ. ಮತ್ತೆ 187ನೇ ವಿಷಯಾಂಕ ಏನಂದ್ರೆ ಕೂಟಸ್ಥ ಮತ್ತು ಆಭಾಸ ಇಬ್ಬರು ಏಕಕಾಲದಲ್ಲಿ ಪ್ರತೀತಿ ಆಗುತ್ತಾರೆ. ಕ್ರಮ ಆದೇನು ಅಂತ ಕೇಳಿದ ಶಿಷ್ಯ. ಕ್ರಮ ಇಲ್ಲ, ಒಂದರ ಬೆನ್ನಿಗೆ ಮೊದಲು ಕೂಟಸ್ಥ ಆಮೇಲೆ ಆಭಾಸ, ಅಥವಾ ಮೊದಲು ಆಭಾಸ ಆಮೇಲೆ ಕೂಟಸ್ಥ ಹೆಂಗಾಗ್ತದೆ ಅನ್ನೋದು ಇಲ್ಲ. ಸ್ವಪ್ನದ ವಸ್ತುಗಳಂತೆ ಜಾಗೃತದ ವಸ್ತುಗಳು ಒಂದಾದ ಮೇಲೆ ಇನ್ನ ಒಂದು ಪ್ರಕಾಶ ಆಗ್ತಾವ. ಆದರೆ ಸ್ವಪ್ನದ ವಸ್ತುಗಳು ಏಕಕಾಲಕ್ಕೆ ಎಲ್ಲ ವಸ್ತುಗಳು ಪ್ರಕಾಶ ಆಗ್ತಾವ. ಹಂಗ ಇಲ್ಲಿ ಕೂಟಸ್ಥ ಮತ್ತು ಆಭಾಸ ಕೂಡ ಸ್ವಪ್ನದ ಪದಾರ್ಥಗಳಂತೆ ಏಕಕಾಲಕ್ಕೆ ಪ್ರಕಾಶವಾಗುತ್ತಾರೆ. ಮತ್ತೆ 116ನೇ ದೋಹ. ಎರಡು ಏಕಕಾಲಕ್ಕೆ ಪ್ರಕಾಶ ಆಗೋದಲ್ಲದೆ ಏನಾಯ್ತು ಅಂದ್ರೆ ಕೂಟಸ್ಥ ಆಭಾಸನನ್ನು ಅರಿಯುತ್ತದೆ, ಆಭಾಸ ಕೂಟಸ್ಥನಿಂದ ಅರಿಸಿಕೊಳ್ಳುತ್ತದೆ. ಅದಕ್ಕೆ ಕೂಟಸ್ಥನ ಭಾಷೆ ಕೂಟಸ್ಥನ ಭಾಷೆ ಯಾವ ಭಾಷೆ? ಅದು ಲಕ್ಷಾರ್ಥದ ಭಾಷೆ. ಕೂಟಸ್ಥನ ಭಾಷೆ ಲಕ್ಷಾರ್ಥದ ಭಾಷೆ. ನಾನು ನಾನು ಅಂತಿರಲಿಲ್ಲ, ನಾನು ಎನ್ನುವುದರ ಲಕ್ಷಾರ್ಥ ಕೂಟಸ್ಥ. ಮತ್ತೇನು? ಹೌದಾ? ನಾನು ಅಂದ್ರೆ ಯಾರು ಲಕ್ಷಾರ್ಥದಲ್ಲಿ? ಕೂಟಸ್ಥ. ಈ ಕೂಟಸ್ಥನ ಭಾಷೆಯೊಳಗೆ ಬರೆದ ಗ್ರಂಥ ಯಾವುದು? ಭಗವದ್ಗೀತೆ. ನಾನು ನಾನು ಅಂತ ಕೃಷ್ಣ. ಏನದು? ಲಕ್ಷಾರ್ಥದ ಭಾಷೆ, ಕೂಟಸ್ಥನ ಭಾಷೆ. ಮತ್ತೀಗ ಕೂಟಸ್ಥನ ಭಾಷೆಯಲ್ಲಿ ಮಾತಾಡ್ರಿ ಒಂದಿಷ್ಟು. ನಾನು ಅಂತ ಲಕ್ಷಾರ್ಥದಲ್ಲಿ ನಾನು ಚಿದಾಭಾಸನನ್ನು ಅರಿಯುತ್ತೇನೆ. ನಾನು ಇಲ್ಲಿ ನಾನು ಅಂದ್ರೆ ಕೂಟಸ್ಥ. ಲಕ್ಷಾರ್ಥ ನಾನು ಅಂದ್ರೆ ಕೂಟಸ್ಥ ಮತ್ತೆ ಲಕ್ಷಾರ್ಥ. ಈ ಭಾಷೆಯಲ್ಲಿ ಶ್ರೀಕೃಷ್ಣ ಯಾವ ರೀತಿ ಭಗವದ್ಗೀತೆಯಲ್ಲಿ ಲಕ್ಷಾರ್ಥ ಭಾಷೆಯಲ್ಲಿ ಭಗವದ್ಗೀತೆಯನ್ನು ವ್ಯಕ್ತಪಡಿಸಿದ್ದಾರೋ ಅದೇ ರೀತಿ ನಾವು ಕೂಡ ಇಲ್ಲೇನ್ ಮಾಡಬೇಕು? ನಾನು ಬರೇ ಕೂಟಸ್ಥ ಅನ್ನೋ ಶಬ್ದ ಹೆಂಗದ ಅಂತಂದ್ರ ಚಿತ್ತ ಕೂಟಸ್ಥ, ಚಿತ್ತ ಆಭಾಸ. ನೀವೇನ್ ಮಾಡ್ತೀರಿ? ಚಿತ್ತ ಕೂಟಸ್ಥ ಅಂದಾಗ ಚಿತ್ತಾಭಾಸ ಶಬ್ದ ಬಳಸಬೇಕು. ಚಿತ್ತೆ ಹೌದಿಲ್ಲ ಅದು? ಸತ್ತ ಚಿತ್ತ ಆನಂದ ಚಿತ್ತಿಗೆ ಸಂಬಂಧಪಟ್ಟದ್ದೇ ಅದು. ಚಿತ್ತ ಕೂಟಸ್ಥ ಅದು ಆಕ್ಚುಲ್ ಬರೀ ಕೂಟಸ್ಥ ಕೂಟಸ್ಥ ಅಂದ್ರೆ ಅಷ್ಟೇ ಅಲ್ಲದು, ಚಿತ್ತ ಕೂಟಸ್ಥ. ಈ ಭಾಷೆಯಲ್ಲಿ ನಾನು ನೀವು ಚಿತ್ತ ಕೂಟಸ್ಥ ಅನ್ಕೊಂಡ್ರೆ ಚಿದಾಭಾಸ, ಬರೀ ಕೂಟಸ್ಥ ಅಂದ್ರೆ ಬರೀ ಆಭಾಸ. ಹೆಂಗಾರ ಮಾಡ್ಕೊಳ್ರಿ. ನಾನು
ಆಭಾಸನನ್ನು ಅಂದ್ರೆ ಪ್ರತಿಬಿಂಬವನ್ನು ಅರಿಯುತ್ತೇನೆ. ಒಂದಾಯ್ತು. ನಾನು ಆಭಾಸನನ್ನು ಅರಿಯುತ್ತೇನೆ. ಮತ್ತೆ ನಾನು ಚಿತ್ ಕೂಟಸ್ಥನಾದ ನಾನು, ಲಕ್ಷ್ಯಾರ್ಥವಾದ ನಾನು. ಅಷ್ಟೆಲ್ಲ ಉದ್ದಕ್ಕೆ ಬೇಡ, ಸರಳ ಭಾಷೆ ಮಾತಾಡ್ರಿ, ಜಗ್ಗಿ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡ್ರಿ. ನಾನು ಆಭಾಸನನ್ನು ಅರಿಯುತ್ತೇನೆ ಅಷ್ಟೇ. ಬರೀ ಕೂಟಸ್ಥ ಅಲ್ಲ, ಚಿತ್ ಕೂಟಸ್ಥ ಅರ್ಥ ಗೊತ್ತಿರ್ಬೇಕು. ಎಲ್ಲ ಓಸು ಶಬ್ದಗಳು ತಗೊಂಡು ಹಾಕೊಂಡು ಆಮೇಲೆ ತಿಳಿಲಾರ್ದಂಗೆ ಆಗಬಾರ್ದು. ನಾನು ಆಭಾಸನನ್ನು ಅರಿಯುತ್ತೇನೆ. ನಾನು ನನ್ನ ಪ್ರಕಾಶದಲ್ಲಿ ನನ್ನನ್ನು ಮತ್ತು ಎಲ್ಲವನ್ನೂ ಅರಿಯುತ್ತೇನೆ. ನಾನು ನನ್ನ ಪ್ರಕಾಶದಲ್ಲಿಯೇ ನನ್ನನ್ನು ಮತ್ತು ಸರ್ವವನ್ನು ಅರಿಯುತ್ತೇನೆ. ನನಗೆ ಮತ್ತೊಂದು ಪ್ರಕಾಶದ ಅಪೇಕ್ಷೆ ಇಲ್ಲ. ಹೌದಿಲ್ರಿ? ಮತ್ತೇಳೆ ಬೇಕಾಗಿಲ್ಲ. ನನಗೆ ಮತ್ತೊಂದು ಪ್ರಕಾಶ, ಬೇರೆ ಪ್ರಕಾಶ ಬೇಕಾಗಿಲ್ಲ. ಪ್ರಕಾಶದ ಅಪೇಕ್ಷೆ ಇಲ್ಲ ನನಗೆ. ನಾನು ಇನ್ನೊಂದು ಪ್ರಕಾಶದ ಅಪೇಕ್ಷೆ ಇಲ್ಲದೆ ನನ್ನ ಪ್ರಕಾಶದಲ್ಲಿಯೇ ನನ್ನನ್ನು ಮತ್ತು ಸರ್ವವನ್ನು ಪ್ರಕಾಶಿಸುತ್ತೇನೆ. ಚಂದದ? ನೋಡ್ರಿ, ಭಗವದ್ಗೀತೆ ಬರೆಯಕತ್ತೀರಿ ನೀವು. ಇದ್ಯಾವ ಗೀತೆ? ಶುದ್ಧ ಬ್ರಹ್ಮಗೀತೆ. ನೀವೇ ಸ್ವಂತ ನಿಮ್ಮ ಅನುಭವ ಬರ್ಕೊತ ಹೋಗ್ಬೇಕೀಗ. ಕೂಟಸ್ಥನಾಗಿ ಈಗ ಇದೇ ಭಾಷೆ ಒಳಗ ವಿಚಾರ ಸಾಗರ 1ನೇ ಪೇಜ್ಲಿಂದ ಓದ್ಕೋತ ಹೋಗ್ಬೇಕು. ಓದ್ಕೋತ ಹೋಗಿ ನಿಮ್ಮ ಭಾಷೆ ಒಳಗೆ ಇದನ್ನ ನಾನು ಕೂಟಸ್ಥನಾಗಿ ಬರೀತಾ ಇದ್ದೀನಿ ಅಂತ ಬರೆದು ಬಿಡ್ಬೇಕು. ಎಲ್ಲೆಲ್ಲಿ ಕೂಟಸ್ಥನ ವಿಷಯ ಬರ್ತದ ಅಲ್ಲೆಲ್ಲ ನಾನು 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 ಅಂತ ಹೇಳಿ ಬರೆದು ಬಿಟ್ರೆ ಅಂತಂದ್ರೆ ಶುದ್ಧ ಬ್ರಹ್ಮಗೀತೆ ಹೆಂಗಾಗಂಗಿಲ್ಲ ಮಗಂದು. ಮತ್ತೆ ನನ್ನನ್ನು ಚಿದಾಭಾಸ ಅರಿಯಲು ಅಶಕ್ತನಾಗಿದ್ದಾನೆ. ಅಸಮರ್ಥ. ನಾನು ಚಿದಾಭಾಸನಿಂದ ಅರಿತುಕೊಳ್ಳುವುದಿಲ್ಲ. ನಾನು ಆಭಾಸನಿಂದಾಗಲಿ ಮತ್ತು ಮನಸ್ಸಿನಿಂದಾಗಲಿ ಮನ ಬುದ್ಧ್ಯಾದಿಗಳಿಂದಾಗಲಿ ನಾನು ಆಭಾಸನಿಂದಾಗಲಿ ಮನ ಬುದ್ಧ್ಯಾದಿಗಳಿಂದಾಗಲಿ ಅಥವಾ ಮಾತುಗಳಿಂದಾಗಲಿ ಶಬ್ದಗಳಿಂದಾಗಲಿ ನಾನು ಆಭಾಸನಿಂದಾಗಲಿ ಮನ ಬುದ್ಧ್ಯಾದಿಗಳಿಂದಾಗಲಿ ಮಾತುಗಳಿಂದಾಗಲಿ ಅರಿವಿಗೆ ಬರುವವನಲ್ಲ. ಹೀಗೆಲ್ಲ ನಾನು ಬರೀ ಮಾತಾಡಿದ್ರೆ ಅರಿವಿಗೆ ಬರಂಗಿಲ್ಲ. ನಾನು ಏನದೀನಿ? ಮಾತಿನಿಂದ, ಬುದ್ಧಿಯಿಂದ, ಆಭಾಸನಿಂದ ಅರಿವಿಗೆ ಬರೋಂಗಿಲ್ಲ. ಅದಕ್ಕೇನಂತಾರ? ಮತೀನಲ್ಲ ಕೈ. ಆದರೆ ನಾನು ಜಿಹೀಮತಿ ಲಕ್ಕೈ ಅಂತಂದ್ರ ನಾನು ಹದವಾದ ಬುದ್ಧಿಗೆ
ಅರಿವಿಗೆ ಬರುತ್ತೇನೆ. ಶುದ್ಧವಾದ ಬುದ್ಧಿ. ಪರಮ ಪರಿಶುದ್ಧವಾಗಿ ಹದವಾದ ಬುದ್ಧಿಯ ಅರಿವಿಗೆ ನಾನೇ ಬರುತ್ತೇನೆ. ಇದು ಹೆಂಗ್ ಮಾಡಬೇಕು? ಮಾತುಗಳಿಂದಾಗಲಿ ನನ್ನನ್ನು ಅರಿಯಲು ಸಾಧ್ಯವಿಲ್ಲ. ಆಭಾಸನಿಂದಾಗಲಿ ಮನಬುದ್ಧಾದಿಗಳಿಂದಾಗಲಿ ಮತ್ತೆ ಮಾತುಗಳಿಂದಾಗಲಿ ನನ್ನನ್ನು ಹೆಂಗ್ ಬರಿಬೇಕಿದಪ್ಪ ಅಂತಂದ್ರೆ, ಆಭಾಸನಿಂದಾಗಲಿ ಮನಬುದ್ಧಾದಿಗಳಿಂದಾಗಲಿ ಮಾತುಗಳಿಂದಾಗಲಿ ನನ್ನನ್ನು ಅರಿಯಲು ಸಾಧ್ಯವಿಲ್ಲ. ಹಿಂಗ್ ಬರಿಬೇಕು. ಹಿಂಗಾಗಬೇಕದು ವಾಕ್ಯ. ಆಭಾಸನಿಂದಾಗಲಿ ಮನಬುದ್ಧಾದಿಗಳಿಂದಾಗಲಿ ಅಥವಾ ಮಾತು ಶಬ್ದಗಳಿಂದಾಗಲಿ ನನ್ನನ್ನು ಅರಿಯಲು ಸಾಧ್ಯವಿಲ್ಲ. ಇದು ಯಾವ ಭಾಷೆ ಅಂತಂದ್ರೆ ಮತೀನಲ ಕೈ ಅನ್ನೋ ಶಬ್ದದ ಅರ್ಥ. ಮತಿ ನ ಲಖೈ ಅಂದ್ರೆ ನನ್ನನ್ನು ಅದರಿಂದ ಆಭಾಸನಿಂದಾಗಲಿ ಮತ್ತೆ ಮಾತು ಶಬ್ದಗಳಿಂದಾಗಲಿ ಮತ್ತೆ ಮನ ಬುದ್ಧಾದಿಗಳಿಂದಾಗಲಿ ಅರಿಯಲು ಸಾಧ್ಯವಿಲ್ಲ. ಇದೇನಿದು? ಮತ್ತಿನ ಲಖೈ. ಮತ್ತಿನ ಲಖೈ. ಆದರೆ ಜಿಹಿ ಮತಿ ಲಖೈ ಅಂದ್ರೆ ಯಾರ ಬುದ್ಧಿಯು ಶುದ್ಧವಾಗಿರುತ್ತದೆಯೋ ಮತ್ತು ನನ್ನನ್ನು ಅರಿಯಲು ಹದವಾಗಿರುತ್ತದೆಯೋ. ಕರೆಕ್ಟ್ರೆ? ಯಾರ ಬುದ್ಧಿಯು ಶುದ್ಧವಾಗಿರುತ್ತದೆಯೋ ಮತ್ತು ನನ್ನನ್ನು ಅರಿಯಲು ಹದವಾಗಿರುತ್ತದೆಯೋ ಅಂತ ಬುದ್ಧಿಯಲ್ಲಿ ನಾನೇ ಪ್ರಕಾಶಿಸುತ್ತೇನೆ. ಗೊತ್ತಾಯ್ತರ? ಮತ್ತಿನ ಕೈ ಅಂದ್ರ ನನ್ನನ್ನು ಆಭಾಸನಿಂದಾಗಲಿ ಮಾತಿನಿಂದಾಗಲಿ ಬುದ್ಧಿನಿಂದಾಗಲಿ ಮನಸ್ಸಿನಿಂದಾಗಲಿ ಯಾವುದರಿಂದಲೂ ಅರಿಯಲು ಸಾಧ್ಯವಿಲ್ಲ. ಅದಕ್ಕೆ ಮತ್ತಿನ ಕೈ. ಆದರೆ ಮತ್ತ ಪರಮಾತ್ಮ ಯಾವುದರಿಂದ ಅರಿಯಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇವನು ಅರಿಬೇಕು ಹೆಂಗಪ್ಪ ಅಂತಂದ್ರೆ ಯಾರ ಬುದ್ಧಿ ಶುದ್ಧವಾಗಿರುತ್ತದೆಯೋ ಮತ್ತು ಯಾರ ಬುದ್ಧಿಯು ನನ್ನನ್ನು ಅರಿಯಲು ಹದವಾಗಿರುತ್ತದೆ ಅಂದ್ರೇನು? ಸಿದ್ಧವಾಗಿರುತ್ತದೆಯೋ. ಹೌದಿಲ್ಲ? ನನ್ನನ್ನು ಅರಿಯುವುದಕ್ಕೆ ಅದು ಸಿದ್ಧ ಆಗಿತ್ತು, ಹದ ಆಗಿತ್ತಂತಂದ್ರೆ ಅಂತ ಬುದ್ಧಿಯಲ್ಲಿ ನಾನೇ ಪ್ರಕಾಶಿಸುತ್ತೇನೆ. ಅಂತ ಬುದ್ಧಿಯೊಳಗ ನಾನೇ ಬರ್ತೀನಿ, ನೀವೇನ್ ಬಾಳದ್ ಬೇಕಾಗಿಲ್ಲ ಅಂತ. ತಿಳಿತಾ? ಎರಡನೇದ್ರದ ಅರ್ಥ ಏನಾಯ್ತು? ನಾನು ಆಭಾಸನನ್ನು ಅರಿಯುತ್ತೇನೆ.
ನಾನು ನನ್ನ ಪ್ರಕಾಶದಲ್ಲಿಯೇ ನನ್ನನ್ನು ಮತ್ತು ಸರ್ವವನ್ನು ಅರಿಯುತ್ತೇನೆ. ನನಗೆ ಮತ್ತೊಂದು ಪ್ರಕಾಶದ ಅಪೇಕ್ಷೆ ಇಲ್ಲ. ಹಿಂಗಂದ್ರೆ ಏನಿದು? ನಾನು ಸ್ವಯಂ ಪ್ರಕಾಶನಿದ್ದೇನೆ. ನಾನು ಸ್ವಯಂ ಪ್ರಕಾಶ. ನಾನು ಸ್ವಯಂ ಪ್ರಕಾಶನಾಗಿ ಆಭಾಸನನ್ನು ಅರಿಯುತ್ತೇನೆ. ನಾನು ನನ್ನ ಪ್ರಕಾಶದಲ್ಲಿಯೇ ನನ್ನನ್ನು ಮತ್ತು ಸರ್ವವನ್ನು ಅರಿಯುತ್ತೇನೆ. ನನಗೆ ಮತ್ತೊಂದು ಪ್ರಕಾಶದ ಅಪೇಕ್ಷೆ ಇಲ್ಲವೇ ಇಲ್ಲ. ಅದಕ್ಕೆ ಆವಾಸನು ನನ್ನಿಂದ ಅರಿಸಿಕೊಳ್ಳುತ್ತಾನೆ. ಬೇಡ, ಆವಾಸನು ನನ್ನಿಂದ ಅರಿಸಿಕೊಳ್ಳುತ್ತಾನೆ, ನಾನು ಆವಾಸನಿಂದ ಅರಿಸಿಕೊಳ್ಳುವುದಿಲ್ಲ. ಅದರ ಅರ್ಥ ಬಂದದಿಲ್ಲ ಈಗಿದ್ರಾಗ. ಆಭಾಸನಿಂದನೇ ಅರಿಸಿಕೊಳ್ಳೋದಿಲ್ಲ ಅಂತ ಹೇಳೋದಲ್ಲ. ಆಭಾಸನಿಂದಾಗಲಿ, ಮಾತಿನಿಂದಾಗಲಿ, ಶಬ್ದಗಳಿಂದಾಗಲಿ ನಾನು ನನ್ನನ್ನು ಆಭಾಸನಿಂದಾಗಲಿ, ಮಾತುಗಳಿಂದಾಗಲಿ, ಶಬ್ದಗಳಿಂದಾಗಲಿ ಮತ್ತು ಏನಾದರೂ ಮನ ಬುದ್ಧಾದಿಗಳಿಂದಾಗಲಿ ಅರಿಯಲು ಸಾಧ್ಯವಿಲ್ಲ. ನಾನು ಆಭಾಸನನ್ನು ಅರಿಯುತ್ತೇನೆ ಅನ್ನೋದು ಮೊದಲನೇ ಇದಕ್ಕೆ ಕೊಟ್ಟದ. ಇನ್ನ ಒಂದು ಕಡೆ ಏನದ, ಆಭಾಸನಿಂದ ನಾನು ಅರಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗೆ ಮತ್ತು ನಾನು ಯಾರು ಹೆಂಗ್ ಬರ್ತೀನಪ್ಪ ಅಂದ್ರೆ ಶುದ್ಧ ಬುದ್ಧಿ ಮತ್ತು ಸಿದ್ಧ ಬುದ್ಧಿ. ನನ್ನನ್ನು ಗ್ರಹಿಸುವುದಕ್ಕೆ, ನನ್ನನ್ನು ಅರಿಯಲಿಕ್ಕೆ, ಗ್ರಹಿಸಲಿಕ್ಕೆ ಹದವಾಗಿರುತ್ತದೆಯೋ ಅಂತ ಬುದ್ಧಿಯಲ್ಲಿ ನಾನೇ ಪ್ರಕಾಶಿಸುತ್ತೇನೆ. ಮುಂದೇನಾಗಬೇಕು? ಒಂದು ನಾನು ಅಂದ್ರೆ ಕೂಟಸ್ಥ, ಲಕ್ಷ್ಯಾರ್ಥ, ಚಿತ್ ಕೂಟಸ್ಥ, ಮತ್ತೇನು ಸ್ವಯಂ ಪ್ರಕಾಶ, ಹಿಂಗೆಲ್ಲ ಅದ. ಮುಂದೇನಾಯ್ತು? ಒಂದನೇ ಪಾಯಿಂಟು ನಾನು ಅಂದ್ರೆ ಕೂಟಸ್ಥ, ಲಕ್ಷ್ಯಾರ್ಥ, ಸಾಕ್ಷಿ, ಅವು ಏನೇನೋ ಎಲ್ಲ ಬರ್ಕೋಬೇಕು ನೀವು. ಸಾಕ್ಷಿ, ಸ್ವಯಂ ಪ್ರಕಾಶ, ಕೂಟಸ್ಥ, ಆತ್ಮ, ಏನೇನು ಬರೀತೀರಿ ಬರೀ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ? ಎರಡನೇ ಪಾಯಿಂಟ್ ಅಂದ್ರೆ ನಾನು ಸ್ವಯಂ ಪ್ರಕಾಶನಾಗಿ ಆಭಾಸನನ್ನು ಅರಿಯುತ್ತೇನೆ. ನಾನು ನನ್ನ ಪ್ರಕಾಶದಲ್ಲಿಯೇ ನನ್ನನ್ನು ಮತ್ತು ಸರ್ವವನ್ನು ಅರಿಯುತ್ತೇನೆ. ನನಗೆ ಮತ್ತೊಂದು ಪ್ರಕಾಶದ ಅಪೇಕ್ಷೆ ಇಲ್ಲ. ಇದು ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3 ಏನದ? ಮತ್ತಿನಲ್ಲ ಕೈ ಅಂತಂದ್ರೆ ನನ್ನನ್ನು ಆಭಾಸನಿಂದಾಗಲಿ, ಮಾತು ಶಬ್ದಗಳಿಂದಾಗಲಿ, ಬುದ್ಧಿಯಿಂದಾಗಲಿ ಅರಿಯಲು ಸಾಧ್ಯವಿಲ್ಲ. ನಾನು ಅರಿಸಿಕೊಳ್ಳುವುದಿಲ್ಲ ಅವುಗಳಿಂದ. ಮತ್ತು ಮತಿನಲ ಕೈ ಅಂತಂದ್ ಜಿನಿ ಮತಿಲ ಕೈ ಅಂತಂದ್ರೆ ಆ ಬುದ್ಧಿಗೆ ನಾನೇ ಇಳಿದು ಬರ್ತೇನೆ. ಯಾವಾಗ? ಯಾರ ಬುದ್ಧಿಯು ಶುದ್ಧವಾಗಿರುತ್ತದೆ ಮತ್ತು ನನ್ನನ್ನು ಗ್ರಹಿಸಲು ಹದವಾಗಿರುತ್ತದೆಯೋ ಅಂತ ಬುದ್ಧಿಯಲ್ಲಿ ನಾನೇ ಪ್ರಕಾಶಿಸುತ್ತೇನೆ. 3 ಪಾಯಿಂಟ್ ಆಯ್ತು. ಈಗ 4ನೇ ಪಾಯಿಂಟ್ ಏನ್ ಬರೀತೀರಿ? ನನ್ನಿಂದ ಅರಿಸಿಕೊಳ್ಳಲಾರದ ವಸ್ತುವು ಯಾವುದೂ ಇಲ್ಲ. ಆದ್ದರಿಂದ ನಾನು ಏನನಿ?
ನನ್ನಿಂದ ಅರಿಸಿಕೊಳ್ಳಲಾರದ ವಸ್ತು ಯಾವುದೂ ಇಲ್ಲ. ಆದ್ದರಿಂದ ನಾನು ಏನಿದ್ದೇನೆ? ಸರ್ವಜ್ಞ ಇದ್ದೇನೆ. ನಾನು ಸರ್ವಜ್ಞನಿದ್ದೇನೆ. ನನ್ನನ್ನು ಅರಿಯಲು ಆಧ್ಯಾತ್ಮ ಸಾಧಕನು ನನ್ನ ಸ್ವರೂಪವನ್ನೇ ಏನ್ ಮಾಡಬೇಕಾಗ್ತದ? ನನ್ನನ್ನು ಅರಿಯಲು ಆಧ್ಯಾತ್ಮ ಸಾಧಕನು ನನ್ನ ಸ್ವರೂಪವನ್ನೇ ಹೊಂದಬೇಕಾಗುತ್ತದೆ. ಸ್ವರೂಪವನ್ನೇ ತಾಳಬೇಕಾಗ್ತದ. ಆತ್ಮನಾಗಿ ಆತ್ಮನನ್ನರಿಯುವುದು, ಕೂಟಸ್ಥನಾಗಿ ಕೂಟಸ್ಥನನ್ನರಿಯುವುದು. ಟು ನೋ ದಿ ಗಾಡ್ ವಿ ಹ್ಯಾವ್ ಟು ಬಿಕಮ್ ದಿ ಗಾಡ್. ಪರಮಾತ್ಮನನ್ನು ಅರಿಯುವುದಕ್ಕೆ ನಾವು ಪರಮಾತ್ಮ ಸ್ವರೂಪರಾದಾಗಲೇ ಏನಾಗ್ತದೆ? ಪರಮಾತ್ಮನ ಅರಿವು ನಮಗುಂಟಾಗ್ತದೆ. ಟು ನೋ ದಿ ಗಾಡ್ ಯಾರು ದೇವ್ರು ನೋಡ್ಬೇಕಂತಾರ? ವಿ ಹ್ಯಾವ್ ಟು ಬಿಕಮ್ ದಿ ಗಾಡ್. To know the God, we have to become the God. ಕೂಟಸ್ಥನನ್ನು ಅರಿಯಲು ಕೂಟಸ್ಥನಾಗಬೇಕು. ಅಂದ್ರೆ ಏನಾಗ್ತದ? ಆಭಾಸನೆ ತನ್ನೊಳಗಿನ ಜೀವ ಭಾವಗಳನ್ನು ಸಂಪೂರ್ಣವಾಗಿ ತ್ಯಜಿಸಿದಾಗ, ಆವಾಸನೆ ತನ್ನೊಳಗಿನ ಜೀವ ಭಾವವನ್ನು ಸಂಪೂರ್ಣವಾಗಿ ತ್ಯಜಿಸಿದಾಗ ಏನಾಗ್ತದ? ಕೂಟಸ್ಥ ಸ್ವರೂಪವೇ ಆಗುತ್ತಾನೆ. ಆಗಲೇ ಕೂಟಸ್ಥನಿಗೆ ಏನಾಗ್ತದೆ? ನಾನು ಅರಿವಿಗೆ ಬರುತ್ತೇನೆ. ತನ್ನ ಸ್ವರೂಪದ ಆಗಲೇ ಆಭಾಸನಿಗೆ ಏನಾಗ್ತದ? ತನ್ನ ನಿಜ ಸ್ವರೂಪದ ಸ್ಮೃತಿ ಉಂಟಾಗುತ್ತದೆ. ಅಹಂ ಬ್ರಹ್ಮ ಅಸ್ಮಿ ಅಂತ, ನಾನು ಬ್ರಹ್ಮನೇ ಇದ್ದೇನೆ ಅಂತ. ಸಾಧಕನು ಇಷ್ಟು ಮಾಡಿದರೆ ಸಾಕು.
ನಾನು ಬ್ರಹ್ಮ ಅದೀನಿ ಅಂತ ಇಷ್ಟು ಮಾಡಿದ್ರೆ ಸಾಕು. ಯಥಾ ದೃಷ್ಟಿ ತಥಾ ಸೃಷ್ಟಿ ಎಂಬಂತೆ ಏನಾಗ್ತದ? ಬ್ರಹ್ಮ ಸ್ವರೂಪವಾದ ಸಾಧಕನ ದೃಷ್ಟಿಗೆ ಬ್ರಹ್ಮ ಸ್ವರೂಪವಾದ ಸಾಧಕನ ದೃಷ್ಟಿಗೆ ಏನಾಗ್ತದ? ಸಮಸ್ತ ಸೃಷ್ಟಿಯಲ್ಲ ಹೆಂಗ್ ಕಾಣ್ತದ? ಬ್ರಹ್ಮವಾಗಿಯೇ ತೋರುತ್ತದೆ. ಬ್ರಹ್ಮವಾಗಿಯೇ ತೋರುತ್ತದೆ ಇಡೀ ಸೃಷ್ಟಿ. ತಾನು ಬ್ರಹ್ಮ ಆದ್ರೆ ಸಾಕು, ಅವನ ದೃಷ್ಟಿ ಬ್ರಹ್ಮಮಯ ಶಿವಮಯ ಆಯಿತು ಅಂತಂದ್ರೆ ಸಾಕು. ಶಿವನ ದೃಷ್ಟಿಯಿಂದ ಬ್ರಹ್ಮಾಂಡವನ್ನ ನೋಡಿದ್ರೆ ಅದು ಬ್ರಹ್ಮಮಯ ಶಿವಮಯವಾಗಿ ಕಾಣ್ತದೆ. ಅದಕ್ಕೇನಂತಾರ? ಸರ್ವಂ ಬ್ರಹ್ಮ ಅಸ್ತಿ. ಅಹಂ ಬ್ರಹ್ಮ ಅಸ್ಮಿ ಮಾಡಿಕೊಂಡ್ರೆ ಸಾಕು. ಸರ್ವಂ ಬ್ರಹ್ಮ ಅಸ್ತಿ ಅಥವಾ ಸರ್ವಂ ಕಲ್ವಿದಂ ಬ್ರಹ್ಮ. ನನ್ನಿಂದ ಅರಿಸಿಕೊಳ್ಳಲಾರದ ಏನೇನು ಬರೀತೀರಿ? ನಾನು ಕೂಟಸ್ಥ, ಲಕ್ಷಾರ್ಥ, ಚಿತ್ ಕೂಟಸ್ಥ, ಸಾಕ್ಷಿ, ಚೇತನ, ಚೈತನ್ಯ, ಆತ್ಮ, ಸ್ವಯಂ ಪ್ರಕಾಶ ಏನೇನು ಬರೀತೀರಿ ಎಲ್ಲ ಬರೀಬೇಕು. 1ನೇ ಪಾಯಿಂಟ್. 2ನೇ ಪಾಯಿಂಟ್, ನಾನು ಆವಾಸನನ್ನು ಅರಿಯುತ್ತೇನೆ ಮತ್ತು ನಾನು ಸ್ವಯಂ ಪ್ರಕಾಶನಾಗಿ ನನ್ನ ಪ್ರಕಾಶದಲ್ಲಿಯೇ ನನ್ನನ್ನು ಮತ್ತು ಸರ್ವವನ್ನ ಪರಿಪ್ರಕಾಶಿಸುತ್ತೇನೆ, ಅರಿಯುತ್ತೇನೆ. ನನಗೆ ಮತ್ತೊಂದು ಪ್ರಕಾಶದ ಅಪೇಕ್ಷೆಯೇ ಇಲ್ಲ. ಮತ್ತೆ ಮತಿನ ಲಕ್ಷಣ ಅಂದ್ರೆ ನನ್ನನ್ನು ಆವಾಸನಿಂದಾಗಲಿ ಮಾತು ಶಬ್ದಗಳಿಂದಾಗಲಿ ಮನ ಬುದ್ಧಾದಿಗಳಿಂದಾಗಲಿ ಅರಿಯಲು ಸಾಧ್ಯವಿಲ್ಲ. ಮತಿನ ಲಕ್ಕೈ ಅಂತ ಇದು. ಆದರೆ ಧೀಮತಿ ಲಕ್ಕೈ ಅಂದ್ರೆ ಯಾರ ಬುದ್ಧಿಯು ಶುದ್ಧವಾಗಿರುತ್ತದೆಯೋ ಅವರ ಮತ್ತು ನನ್ನನ್ನು ಗ್ರಹಿಸಲು ಸಿದ್ಧವಾಗಿರುತ್ತದೆಯೋ ಹದವಾಗಿರುತ್ತದೆಯೋ ಅಂತ ಬುದ್ಧಿಯಲ್ಲಿ ನಾನೇ ಪ್ರಕಾಶಿಸುತ್ತೇನೆ. ನನ್ನಿಂದ ಅರಿಸಿಕೊಳ್ಳಲಾರದ ವಸ್ತುವು ಎಲ್ಲೂ ಇಲ್ಲ, ಯಾವುದೂ ಇಲ್ಲ. ಎಂದೂ ಇಲ್ಲ. ಎಲ್ಲ ಕಾಲದಲ್ಲಿ ನಾನು ಎಲ್ಲವನ್ನು ಅರಿಯುವವನಿದ್ದೇನೆ. ಆದ್ದರಿಂದ ನಾನು ಸರ್ವಜ್ಞ. ನನ್ನನ್ನು ಅರಿಯಲು ಆಧ್ಯಾತ್ಮ ಸಾಧಕರು ನನ್ನ ಸ್ವರೂಪವನ್ನೇ ತಾಳಬೇಕಾಗುತ್ತದೆ. ಟು ನೋ ದಿ ಗಾಡ್ ಯು ಹ್ಯಾವ್ ಟು ಬಿಕಮ್ ದಿ ಗಾಡ್. ಕೂಟಸ್ಥನನ್ನು ಅರಿಯಲು ಕೂಟಸ್ಥನೇ ಆಗಬೇಕು. ಹಿಂಗಂದ್ರೆ ಏನಪ್ಪ ಅಂತಂದ್ರೆ ಆವಾಸನೆ ತನ್ನೊಳಗಿನ ಜೀವಭಾವಗಳನ್ನ ಸಂಪೂರ್ಣವಾಗಿ ತ್ಯಜಿಸಬೇಕು. ಏನವು ಜೀವಭಾವಗಳು? ಹುಟ್ಟುವವನು ನಾನು, ಉಪಜೀವನ ಮಾಡುತ್ತಿರುವವನು ನಾನು, ಸಾಯುವವನು ನಾನು. ಹುಟ್ಟು ಸಾವು. ಮತ್ತೆ ಪಾಪ ಪುಣ್ಯಗಳ ಕರ್ತ ನಾನು, ಸುಖ ದುಃಖಗಳ ಭೋಕ್ತ ನಾನು. ಮತ್ತೆ ಗಮನಾಗಮನಗಳು, ಒಂದು ಲೋಕದಿಂದ ಇನ್ನೊಂದು ಲೋಕ, ಒಂದು ಜನ್ಮದಿಂದ ಇನ್ನೊಂದು ಜನ್ಮ ಹೋಗೋದು ಬರೋದು ಮಾಡಿ, ಇವೆಲ್ಲ ಏನದವ? ಜೀವಭಾವಗಳು. ಈ ಭಾವಗಳನ್ನ ತ್ಯಜಿಸಿ ಇದೆಲ್ಲ ಏನದ ಅಂದ್ರೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರಗಳ ಕಾರ್ಯ. ನಾನು ಕೂಟಸ್ಥ, ನಾನು ಆತ್ಮ, ಈ ಯಾವ ಜೀವಭಾವಗಳಿಗೆ ನನಗೆ ಸಂಬಂಧ ಇಲ್ಲ ಅಂತೇಳಿ ನಿಶ್ಚಯ ಜ್ಞಾನ ಮಾಡಿಕೊಂಡಾಗ ಅವನೇನಾಗಿರ್ತಾನ? ಕೂಟಸ್ಥನೇ ಆಗಿರ್ತಾನ, ಆತ್ಮನೇ ಆಗಿರ್ತಾನ, ಸಾಕ್ಷಿ ಆಗಿರ್ತಾನ, ಚೇತನ ಆಗಿರ್ತಾನ, ಚಿತ್ ಕೂಟಸ್ಥ ಆಗಿರ್ತಾನ.
ಆ ರೀತಿ ಮಾಡಿಕೊಂಡು ತನ್ನ ನಿಜ ಸ್ವರೂಪದ ಅರಿವು ಮಾಡಿಕೊಳ್ಳಬೇಕಾಗುತ್ತದೆ. ಸಾಧಕ ಏನ್ ಮಾಡ್ಬೇಕಾಗ್ತದ? ಕೂಟಸ್ಥನ ಸ್ವರೂಪವೇ ಆಗುತ್ತದೆ. ಆವಾಗ ಆವಾಸನು ತನ್ನ ನಿಜ ಸ್ವರೂಪದ ಸ್ಮೃತಿ ಮಾಡಿಕೊಂಡಾಗ ಅಹಂ ಬ್ರಹ್ಮ ಅಸ್ತಿ ಅಂದ್ರೆ ನಾನು ಬ್ರಹ್ಮ ಇದ್ದೇನೆ ಅಂತ ಅನಿಸ್ತದೆ. ಸಾಧಕನು ಇಷ್ಟು ಮಾಡಿದರೆ ಸಾಕು. ಯಥಾ ದೃಷ್ಟಿ ತಥಾ ಸೃಷ್ಟಿ ಎಂಬಂತೆ ಬ್ರಹ್ಮ ಸ್ವರೂಪವಾದ ಸಾಧಕನ ದೃಷ್ಟಿಗೆ ಸಮಸ್ತ ಸೃಷ್ಟಿಯೆಲ್ಲ ಬ್ರಹ್ಮವಾಗಿಯೇ ತೋರುತ್ತದೆ. ಆಗ ಏನಾಗ್ತದ? ಸರ್ವಂ ಬ್ರಹ್ಮ ಅಸ್ತಿ ಅನ್ನೋದು ಆಟೋಮೆಟಿಕ್ ಆಗ್ತದ. ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನೋದು ಇವೆಲ್ಲ ಆಟೋಮೆಟಿಕ್ ಆಗ್ತಾವ. ಇದು ನಾವು ಮಾಡೋದು ಬೇಕಾಗಿಲ್ಲ. ನಮ್ಮ ದೃಷ್ಟಿ ಬ್ರಹ್ಮಮಯ ಮಾಡಿಕೊಂಡ್ರೆ ಸಾಕು. ಹಸಿರು ಕಾಣಬೇಕಾಗ್ಯದ ಅಂದ್ರೆ ಕಣ್ಣಿಗೊಂದು ಹಸಿರು ಚಶ್ಮೆ ಹಾಕೊಂಡ್ರೆ ಸಾಕು. ಮತ್ತ ಅದನ್ನ ಹಸಿರು ಮಾಡ್ಲಕ್ಕೆ ಹೋಗೋದು ಬೇಕಾಗಿಲ್ಲ. ನಿಮ್ಮ ಕಾಲಿಗೆ 2 ಚಪ್ಪಲಿ ಹಾಕೊಂಡ್ರೆ ಸಾಕು. ಕಾಲಿಗೆ ಮುಳ್ಳು ಚುಚ್ಚಬಾರದು ಅಂದ್ರೆ ಇಡೀ ಜಗತ್ತಿಗೆ ಚರ್ಮ ಒದಿಸೋದು ಬೇಕಾಗಿಲ್ಲ. ಈಗ ಕೂಟಸ್ಥನ ಭಾಷೆಯಲ್ಲಿ ನಿಮಗ ಏನಾದರೂ ಅನುಭವ ವ್ಯಕ್ತಪಡಿಸ್ಲಿಕ್ಕೆ ಒಂದು ಕೌಶಲ್ಯ ಗೊತ್ತಾಯ್ತಾ? ಹೆಂಗ ಅಂತ ಬ್ರಹ್ಮನಾಗಿ ಲಕ್ಷಾರ್ಥದ ಭಾಷೆಯಲ್ಲಿ ಮುಂದೇನ್ ಮಾಡ್ತೀರಿ? ಆಭಾಸನ ಭಾಷೆಗೆ ಹೋಗೋಣ. ಅಜ್ಞಾನಿಯಾಗಿ ಹೆಂಗಿರ್ತೀವಿ ಅಂತ ಬೇಡ. ಆಭಾಸನ ಭಾಷೆ ಗಪ್ಪು ಕೂತರಿಗೆ ಏನು? ಕೂಟಸ್ಥನ ಭಾಷೆ ಗೊತ್ತಾಯ್ತಾ? ಇದು ಕೃಷ್ಣ ಹೆಂಗ್ ಬಡದನ ಭಗವದ್ಗೀತೆ ಹಂಗ ಇದು ಕೂಟಸ್ಥನ ಭಾಷೆ. ಇದು ಏನದ? ಭಗವಂತನ ಭಾಷೆ. ಭಗವಾನ್ ಉವಾಚ. ಭಗವಾನ್ ಉವಾಚ ಅಂದ್ರೆ ಪರಮಾತ್ಮನೇ ಆಗಿ ಮಾತನಾಡೋದು. ಅಥವಾ ಗುರು, ಸದ್ಗುರು. ಸದ್ಗುರು ಅಂದ್ರೆ ಕೂಟಸ್ಥ. ಮತ್ತೆ ಸದ್ಗುರು ಅಂದ್ರೆ ಮತ್ತೆ ಬೇರೆ ಯಾರಲ್ಲ. ಸದ್ಗುರು ಅಂದ್ರೆ ನಿಜವಾದ ಗುರು, ಅರಿವೇ ಗುರು ಅಂತಿರಲ್ಲ. ಅದೇ ಅರಿವು ಅಂದ್ರೆ ಆತ್ಮ. ಸದ್ಗುರು ಅಂದ್ರೆ ಕೂಟಸ್ಥ. ಮತ್ ಹೊರಗೆ ಯಾರೋ ಮತ್ತೊಬ್ಬರು ಅದರಂತಲ್ಲ. ಆ ಒಳಗಿನ ಸದ್ರೂಪ ಗುರು ಏನದನ ಅವ ಹೇಳ ಮಾತೇ ಹೊರಗಿನ ಗುರುನು ಹೇಳಬೇಕು. ಹೊರಗಿನ ಗುರು ಹೇಳೋ ಮಾತು, ಒಳಗಿನ ಅರಿವು ಹೇಳೋ ಮಾತು ಎರಡು ಒಂದೇ ಇರಬೇಕು. ಆವಾಗ ಹೊರಗೆ ಕೂತಿ ಹೇಳೋನಿಗೆ ಸದ್ಗುರು ಅಂತಾರ. ಸದ್ಗುರು ಎಷ್ಟು ಟೈಪ್ ಅದಾರ? ಸದ್ಗುರುಗಳು ಎಷ್ಟು ಟೈಪ್ ಅದಾರ್ರಿ? ಸದ್ಗುರುಗಳು ಎಷ್ಟು ಟೈಪ್ ಅದರ? ಒಂದು ಅರಿವಿನ ರೂಪದಲ್ಲಿ ಅದನ. ನಿಮ್ಮೊಳಗೆ ಅರಿವು ಆತ್ಮ ಕೂಟಸ್ಥವನಲ್ಲ. ಅವ ಸದ್ಗುರು ಅಲ್ಲ. ಮತ್ತ ಅವನೇ ಮುಖ್ಯ ಗುರು, ಅವನು ಟೀಚರ್. ಒಳಗಿಲಿಂತೆ ಅವ ಎಲ್ಲ ಹೇಳ್ತಿರ್ತಾನ. ಅಂತರ್ಬೋಧೆ, ಇಂಟ್ಯೂಷನ್ ಅಂತಾರ. ಸದ್ಗುರು ಅಂದ್ರೆ ಅಂತರ್ಬೋಧೆ, ಇಂಟ್ಯೂಷನ್. ಮತ್ತೆ ಅವ ಹೆಂಗ್ ಹೇಳ್ತಾನ? ಅವ ಹೇಳಿದ್ದೆಲ್ಲ ವೇದ.
ಅವ ಹೇಳಿದ್ದೇ ವೇದ, ಮತ್ತಿನ್ನೇನಿಲ್ಲ. ನಿಮ್ಮ ಒಳಗಿನ ಅರಿವು ಏನು ಹೇಳ್ತದ ಅದೇ ವೇದ. ಆ ವೇದದ ಒಂದು ದೊಡ್ಡ ಸಾಗರ ನಿಮ್ಮೊಳಗದ. ಆ ಸಾಗರದೊಳಗಿಂದು ಒಂದು ಹನಿ ಹೊರಗೆ ಬಂದು ಏನಾಗ್ಯದ, ಯಜುರ್ವೇದ, ಅಥರ್ವಣ ವೇದ ಹಿಂಗೆಲ್ಲ ಅನ್ಸ್ಕೊಂಡವು. ಒಂದೇ ಹನಿ ಅದು, ಭಾಳ ಬಂದಿಲ್ಲ ಹೊರಗೆ. ಒಂದು ಹನಿ ಹೊರಗೆ ಬಂದ್ರೆ ಹಿಂಗಾಗ್ಯದ. ಇಡೀ ಸಾಗರ ಹೊರಗೆ ಬಂದ್ರೆ ಏನಾಗಬೇಕು ಗತಿ? ಯಜುರ್ವೇದ, ಅಥರ್ವಣ ವೇದ, ಋಗ್ವೇದ, ಉಪನಿಷತ್ತು, ಮತ್ತೇನದ ಸಾಮವೇದ, ಎಲ್ಲ ಶಾಸ್ತ್ರಗಳು, ಭಗವದ್ಗೀತೆ, ವಚನ ಸಾಹಿತ್ಯ, ಮತ್ತೇನ್ಯಾವುದು ಸಿದ್ಧಾಂತ ಶಿಖಾಮಣಿ, ಏನೇನು ಗ್ರಂಥಗಳವ ಅವೆಲ್ಲ ಏನದವ ಅಂತಂದ್ರೆ ಆ ಒಳಗಿನ ಕೂಟಸ್ಥನ ಒಂದು ಜ್ಞಾನ ಸಾಗರ ಏನದಲ್ಲ, ಆ ಸಾಗರದೊಳಗಿಂದು ಒಂದು ಉಗುಳ ಹನಿ, ತುಂತುರು ಹನಿ ಹೊರಗೆ ಬಂದು ಹಿಂಗೆಲ್ಲ ಆಗ್ಯದ. ಇಷ್ಟೊಂದು ಶಾಸ್ತ್ರ ಆಗಿ ಕುಂತವು, ವಿಚಾರ ಸಾಗರ ಆಗಿ ಕುಂತವು. ಇವೆಲ್ಲ ಏನದವ ಜ್ಞಾನ ಒಳಗಿಂದ ಹೊರಗೆ ಬಂದದ್ದು, ಹೌದಲ್ಲ? 100% ನೋಡಿ. ಅವ ಒಳಗಿನವ ಕುಂತು ಮಾಡಿದ್ದಿದ್ದು ಅವಂದೇ ಹೊರಗೆ ಬಂದು. ಅವ ಬಹಳ ದೊಡ್ಡ ಸಾಗರ ಅದನ. ಅವನು ಜ್ಞಾನದ ಸಾಗರನೇ. ಚಿದ್ರೂಪ ಬ್ರಹ್ಮ ಅಂತಂದ್ರೆ ಅರಿವಿನ ಸಾಗರ ಅವನು. ಅರಿವು ಇದೆ, ಇದೆ ಅಂದ್ರ ಇರುವಿಕೆ, ತದ್ರೂಪ ಬ್ರಹ್ಮ. ಏನದ? ಅರಿವಿನ ಸ್ವರೂಪದ. ತನ್ನನ್ನು ಅರಿತನ, ಇಡೀ ಬ್ರಹ್ಮಾಂಡವನ್ನು ಅರಿತನ, ಮತ್ತು ತನ್ನ ಸ್ವರೂಪ ಯಾರಾತರ ಅವ್ರ ಅರಿವಿಗೆ ತಾನೇ ಬರ್ತಾನ. ವಿಚಾರ ಸಾಗರ ನೀವೇನ್ ತಿಳ್ಕೊಂಡಿರಿ? ನಿಮ್ಮ ಮುಂದಿಟ್ಟದ್ದು ಅದೊಂದು ಕೋಣ ಇದ್ದಷ್ಟು ವಜ್ಜದ ಬುಕ್, ಅದೇ ವಿಚಾರ ಸಾಗರ ಅಂತ ತಿಳ್ಕೊಂಡಿರಿ. ಅದು ಅಲ್ಲದು. ಅದು ಎಷ್ಟಾಗಲ್ಲದು ನೋಡ್ರಿ, ಎತ್ತಲಕ್ ಬರಲ್ಲ, ಮಡ್ಸ್ಲಕ್ ಬರಲ್ಲ ಅಂತ ಬುಕ್ ಆಗಿಬಿಡ್ತದೆ. ಸಣ್ಣ ತಗೊಂಡ್ರೆ ಚಲೋ ಇತ್ತು, ತೆರಿಲಕ್ಕೆ ಬ್ಯಾಸರ್ ಬರ್ಲಕತ್ತ. ಅದು ವಿಚಾರ ಸಾಗರ ಅಂತ ನೀವು ತಿಳ್ಕೊಂಡಿರಿ. ಅದು ವಿಚಾರ ಸಾಗರ ಅಲ್ಲ, ನಿಮ್ಮ ಒಳಗದ ವಿಚಾರ ಸಾಗರ, ಅರಿವಿನ ಸಾಗರ ನಿಮ್ಮ ಒಳಗೆ ಅಲ್ಲ. ನೀವೇ ಆ ಅರಿವಿನ ಸ್ವರೂಪರದಿರಿ. ಅದರ ಒಳಗಿಂದ ಅರಿವಿನ ಸ್ವರೂಪದ ಒಂದು ಸಾಗರದೊಳಗಿಂದು ಒಂದು ಹನಿ ಹೊರಗೆ ಬಂದದ್ದಕ್ಕೆ ಅದು ವಿಚಾರ ಸಾಗರ ಆಗಿ ಕೂತು. ಯಾರ್ಯಾರು ಅದರ ಕಡೆ ಲಕ್ಷ್ಯ ಕೊಟ್ಟು ಅದರ ಸ್ವರೂಪರಾಗ್ಯಾರ, ಅವ್ರ ಬುದ್ಧಿಗೆ ಆ ಅರಿವು ಬಂದು, ಆ ಅರಿವು ಅನುಭವದ ಮೂಲಕ ಏನಾಗ್ಯದ ಅವರು ಹೇಳ್ಯಾರ. ಅವ್ರಿಗೆ ಸಂತೋಷ ಆಗಿ ಅವರು ವ್ಯಕ್ತಪಡಿಸ್ಯಾರ. ಯಾರ ಬುದ್ಧಿ ಶುದ್ಧವಾಯಿತೋ, ಯಾರ ಬುದ್ಧಿ ಆ ಪರಮಾತ್ಮನನ್ನು ಗ್ರಹಿಸುವುದಕ್ಕೆ ಸಿದ್ಧವಾಗಿತ್ತೋ, ಅವರ ಮತಿಯೊಳಗ ಆ ಬ್ರಹ್ಮ ಏನಾಗ್ಯಾನ ಪ್ರಕಾಶಿಸಿ ಅವರಿಗೊಂದು ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷದ ಸ್ಥಿತಿಯನ್ನ ಹೊಂದಿಸಿಕೊಟ್ಟು ಅವರಿಂದ ಮೋಕ್ಷ ಪಡ್ಕೊಂಡ್ಮೇಲೆ ಅದು ವೈಯಕ್ತಿಕ ಕೆಲಸ. ತನಗಾದ ಆನಂದ ಇತರರಿಗೂ ಆಗಲಿ ಅಂತ ಹೇಳಿ ಅವ್ರೇನ್ ಮಾಡಿದ್ರು, ಒಂದಿಷ್ಟು ಉಪದೇಶಗಳು ಮಾಡಿದ್ರು, ಒಂದಿಷ್ಟು ಶಾಸ್ತ್ರಗಳು ಬರೆದಿಟ್ರು. ನೀವು ಆನಂದ ಅನುಭವಿಸುವಾಗ ಹೇಳಲಿಕ್ಕೆ ಬರಲ್ಲ. ನೀವು ಹೇಳುವಾಗ ಆನಂದ ಅನುಭವಿಸುತ್ತಿರುವುದಿಲ್ಲ. ಅನುಭವಿಸುವಾಗ ಹೇಳಲಿಕ್ಕೆ ಬರಲ್ಲ, ಹೇಳುವಾಗ ಅನುಭವ ಇರಲ್ಲ. ನೀವು ಅನುಭವಿಸಿದ್ದ ಹೇಳೋದು ನೆನಪದಷ್ಟೇ. ಅದು ಕೂಟಸ್ಥನನ್ನ ಅನುಭವಿಸುವಾಗ ಹೇಳಕ್ ಬರ್ತದೇನ್ರಿ? ಅನುಭವಿಸುವಾಗ ಸೈಲೆಂಟ್ ಆಗಿರ್ತೀರಿ, ಮತ್ತ ಆಮೇಲೆ ನೀವು ಹೇಳಕತ್ತೀರಿ ಅಂತಂದ್ರೆ ನೀವು ಹೇಳುವಾಗ ಅದು ಅನುಭವ ಇರಂಗಿಲ್ಲ. ಅದು ಎಂಥದ್ದು? ಸ್ಮೃತಿ. ಅದಕ್ಕೆ ಏನಂತಾರೆ? ಸ್ಮೃತಿಗಳು ಅಂತಾರೆ.
ಮತ್ತೆ ಒಳಗಿಂದ ಲಕ್ಷ್ಯ ಕೊಟ್ಟು ಕೇಳಿದ್ದಕ್ಕ ಶ್ರುತಿಗಳು ಅಂತಾರ ಅವಕ್ಕೆ. ಶ್ರುತಿ ಸ್ಮೃತಿ. ಶ್ರುತಿ ಅಂದ್ರೆ ಕೇಳೋದು, ಶ್ರವಣ ಮಾಡಿದ್ದು. ಎಲ್ಲಿ ಕೇಳಿದ್ರಿ? ನಿಮ್ಮ ಒಳಗಿನ ಅರಿವಿನ ಮಾತು ಕೇಳಿರಿ, ಅಂತರ್ಬೋಧೆ. ಅದು ಹ್ಯಾಂಗೆ ಹೇಳ್ತದಪ್ಪ ಅಂದ್ರೆ ಏನಾರ ಸೌಂಡ್ ಮಾಡ್ತದೇನೋ, ನಾನೀಗ ಒದರಿ ಹೇಳಕತ್ತೀನಿ, ಸ್ವಲ್ಪ ಸೌಂಡ್ ಕಡಿಮೆ ಆಯ್ತಂದ್ರೆ ಏನು ಕೇಳಲಾಗ್ಯದ ಅಂತೀರಿ. ಈ ತರ ಏನಾರ ಸೌಂಡ್ ಮಾಡ್ತದೇನದು? ನಿಶ್ಶಬ್ದ ವೇದ. ಅದಕ್ಕೇನಂತಾರ? ನಿಶ್ಶಬ್ದ ವೇದ. ವೇದನೆ ಅದು ಹೇಳೋದು ವೇದನೆ, ಜ್ಞಾನನೇ. ಅದು ಹೆಂಗ್ ಹೇಳ್ತದ? ನಿಶ್ಶಬ್ದ ವೇದ. ಅದು ಕೊಡುವ ವೇದ ಹೆಂಗದಪ್ಪ? ಜ್ಞಾನ ಅಂದ್ರೆ ನಿಶ್ಶಬ್ದವಾಗಿ ಕೊಡ್ತದ. ಮತ್ತದೇನ್ರಿ ಕನ್ನಡ, ಇಂಗ್ಲಿಷ್, ತೆಲುಗು ಲ್ಯಾಂಗ್ವೇಜ್ ಯೂಸ್ ಮಾಡ್ತದೇನದು? ಯಾವ ಭಾಷೆ ಇರಲಾರ್ದೆ ನಿಮಗೆ ಜ್ಞಾನ ಕೊಡ್ತದ. ಅಂತರ್ಬೋಧೆ, ನಿಶ್ಶಬ್ದ ವೇದ. ಹಿಂಗೆಲ್ಲ ಕೂಟಸ್ಥನ ಮಹಿಮೆ ಅದು. ಏನಿರೋದೆಲ್ಲ ನಿಮ್ಮ ಒಳಗೆ ಅದ. ಇದು ಒಂದು ರೀತಿ ಗುರು. ಈ ಗುರುನೇ ಮುಖ್ಯ ಗುರು. ಈ ಗುರುವನ್ನ ತೋರಿಸಿಕೊಡವನು ಇನ್ನೊಬ್ಬ. ಈ ಗುರು ಬಟ್ ನಾನೇ ಗುರು, ನೀವೇ ಶಿಷ್ಯರಂತ ಹೇಳಿ ಡುಬ್ಬ ಚಪ್ಪರಿಸಿ ನೀ ಸಾವುಕಾರಾಗೋ, ನೀನಿಡ್ತೀನೋ ನನಗಿಡ್ತಂದು ಹಾಕು ಅಂತಂದ್ರ ಅದಕ್ಕೆ ಉಪಾಧಿಕ ಗುರು ಅಂತಾರ. ಉಪಾಧಿಕ ಗುರು ಕೇವಲ ಬ್ರಹ್ಮಜ್ಞಾನವನ್ನ ಕುರಿತು ಬ್ರಹ್ಮಜ್ಞಾನದ ಮಾರ್ಗದಲ್ಲಿ ನಡೆಸುವವನು ಸದ್ಗುರು. ನಿಮ್ಮೊಳಗಿನ ಸದ್ಗುರುವನ್ನ, ನಿಮ್ಮೊಳಗಿನ ಅರಿವನ್ನ ನಿಮ್ಮ ಅರಿವಿಗೆ ಬರುವಂತೆ ಹೇಳುವವನು ಸದ್ಗುರು. ಹೊರಗಿನ ಗುರು ಇವ. ಒಳಗಿನವ ಏನು ಹೇಳ್ತಾನ ಅದನ್ನೇ ಹೊರಗಿನವನು ಹೇಳಬೇಕು. ಅಷ್ಟರ ಮಟ್ಟಿಗೆ ಅವ ಸದ್ಗುರು. ಬೇರೆ ಏನಾರ ಹೇಳ್ತಿದ್ನಂದ್ರೆ ಅವ ಸದ್ಗುರು ಅಲ್ಲ. ಅದು ಹೊರಗಿನ ಹೇಳೋದು ಉಪಾಧಿಕ ಗುರು ಅಂತಂದ್ರೆ. ಹೊರಗಿಂದ ಅವ ಬೇರೆ ಈ ಆತ್ಮದ ವಿಷಯ ಬಿಟ್ಟು ಬೇರೆ ಏನಾರ ಮಾತಾಡಿದ್ರೆ ಅವ ಉಪಾಧಿಕ ಗುರು. ಇವ ನಿರುಪಾಧಿಕ ಗುರು. ಒಳಗಿನ ಹೇಳೋ ನಿರುಪಾಧಿಕ ಗುರು. ಒಳಗಿನವನು ಹೇಳವನು ಮತ್ತ ಒಳಗಿನವ ಹೇಳಿದ ವಿಷಯನೇ ಹೊರಗಿನವನು ಹೇಳಿರ್ತಾನಲ್ಲ, ಇವರೆಲ್ಲ ನಿರುಪಾಧಿಕ ಗುರುಗಳು. ಹೊರಗಿಂದ ಹೇಳಿದ್ದನ್ನ ಹೊರಗೆ ಹೇಳೋನು ಅವನು ನಿರುಪಾಧಿಕ ಗುರು. ನಿರುಪಾಧಿಕ ಗುರುನೇ. ಇಬ್ರು ಸದ್ಗುರುಗಳೇ. ನಿರುಪಾಧಿಕ ಗುರುಗಳಂದ್ರೆ ಸದ್ಗುರುಗಳು. ಸದ್ಗುರು ಅಂದ್ರೆ ಒಂದೇ, ನಿರುಪಾಧಿಕ ಗುರು ಅಂದ್ರೆ ಒಂದೇ. ಆ ಬ್ರಹ್ಮಜ್ಞಾನ ಒಂದನ್ನು ಹೊರತುಪಡಿಸಿ ಬೇರೆ ಏನೇನು ಮಾತಾಡ್ತಾವ ಅವೆಲ್ಲ ಉಪಾಧಿಕ. ಅವ ಉಪಾಧಿಕ ಯಾರು? ನಿಮ್ಮೊಳಗೆ ಅದ ನಾವು ಆಭಾಸ. ಅದು ಒಂದು ಬ್ರಹ್ಮಜ್ಞಾನ ಒಂದು ಬಿಟ್ಟು ನೀ ಏನ್ ಬೆಕ್ಕತ್ತೇಳು ಮಾತಾಡ್ತೀನಿ ಅಂತ ನಾವು ಆಭಾಸ. ನಚಿಕೇತ ಯಮಧರ್ಮನ ಬಳಿ ಕುಂತಾಗ ನಿನಗೆ ಏನ್ ಬೇಕದು, ಭೂಮಂಡಲ ಎಷ್ಟು ಹೆಂಗಸರದರ ಎಲ್ಲ ಹೆಂಗಸರು ಭೋಗ ಮಾಡು, ಭೂಮಂಡಲದಾಗ ಎಷ್ಟು ಸಂಪತ್ತದ ಎಲ್ಲ ಸಂಪತ್ತು ನಿಂದೆ ರಾಜ್ಯ ಮಾಡು, ಮತ್ತ ಎಷ್ಟು ಬೇಕಷ್ಟು ಆಯುಷ್ಯ ನಿಂದ ನೀನೇ ಬರ್ಕೋ, ಏನೆಲ್ಲ ಹೇಳ್ತ ನಾವು. ಇದು ಆಭಾಸನ ಕೆಲಸ. ಇದು ಆ ಬ್ರಹ್ಮ ವಿಷಯ ಒಂದು ಬಿಡು, ಉಳಿದದ್ದೆಲ್ಲ ಏನ್ ಮಾಡ್ತಿ ಮಾಡಂತ ಯಮಧರ್ಮ ಹೇಳ್ತಾನ. ಅವಾಗ ಒಂದೇ ಮಾತು ಕೇಳ್ತಾನೆ ಇವ ನಚಿಕೇತ, ಅವೆಲ್ಲ ನಿತ್ಯ ಅದಾವ ಅನಿತ್ಯ ಅದಾವ ಹೇಳ್ಬಿಡ ಅಂತ. ಎಷ್ಟಾಕಿದ್ರು ಅದು ಅನಿತ್ಯನೇ ಅದಾವ. ಮತ್ತೆ ಅನಿತ್ಯ ಇದ್ರೆ ಅವ್ಯಾಕೆ ಕೊಡ್ತಿದ್ರೆ ನನಗೆ ನಿತ್ಯವಾದ ಬ್ರಹ್ಮಜ್ಞಾನನೇ ಬೇಕು ಅಂತ ಒಂದಿದ್ದು ಮಾಡ್ತಾನೆ. ಕಠೋಪನಿಷತ್. ಆ ಬ್ರಹ್ಮಜ್ಞಾನವನ್ನ ಹೊರತುಪಡಿಸಿ ಬೇರೆ ಏನೆಲ್ಲ ಲೀಲೆ ಮಾಡಿ ಜಗತ್ತಿನಾಗ ಹೇಳೋದು ಕೇಳೋದು ಕೊಡೋದು ತಗೊಳ್ಳೋದು ವ್ಯವಹಾರ ಮಾಡ್ಲಕ್ಕ ಆಬಾರ್ದು. ಯಾಕಂದ್ರೆ ಬ್ರಹ್ಮದ ಸ್ವರೂಪವನ್ನು ಮರೆತದ್ದಕ್ಕೆ. ಮಿಥ್ಯವಾದ ಜಗತ್ತಿನಲ್ಲಿ ಮಾಡಿದ ಎಲ್ಲಾ ವ್ಯವಹಾರಗಳು ಮಿಥ್ಯನೇ ಅದವಪ್ಪ, ಅದ್ರಾಗ ಮುಣಗಬೇಡ ಬಾ, ಸತ್ಯದ ವ್ಯವಹಾರ ಮಾಡ್ಲಕ್ಕ ಬಾರಪ್ಪ ಅಂತ ಗುರು ಕರೀತಾರ.
ಗುರು ಕರೆದು ಆಧ್ಯಾತ್ಮ ಸಾಧನೆ ಮಾಡ್ಲಿಕ್ಕೆ ಹಚ್ಚಿದಾಗ ಶಿಷ್ಯ ನಿಧಾನವಾಗಿ ತನ್ನೊಳಗಿನ ಜೀವಭಾವಗಳನ್ನು ತ್ಯಜಿಸಿದಾಗ ಏನಾಗ್ತಾನ, ಅವನು ಕೂಟಸ್ಥ ಸ್ವರೂಪನೇ ಆಗ್ತಾನ. ಅವನಿಗೆ ಕೂಟಸ್ಥ ಸ್ವರೂಪದ ಸ್ಮೃತಿ ಆಗ್ತದ. ಆವಾಗ ಅವ ಕೂಟಸ್ಥ ಉದ್ಗಾರ ತೆಗಿತಾನ, ನಾನು ಕೂಟಸ್ಥ ಅದೀನಿ ಅಂತ. ಆ ಬ್ರಹ್ಮ ಅಸ್ಮಿ ನಾನು ಹೇಳಿದ ಜ್ಞಾನ ನೀವು ಸರಿಯಾಗಿ ಕೇಳಲಿಲ್ಲ, ನೀವು ಉದ್ಧಾರ ಆಗ್ತಾ ಇಲ್ಲ. ಅದನ್ನ ಪ್ರೀತಿಲಿಂತ ಹೇಳಿದರೆ ಅದೇನದು ಸದ್ಬೋಧೆ. ಪ್ರೀತಿಲಿಂತ ಹೇಳಿದರೆ ಸದ್ಬೋಧೆ, ಸಿಟ್ಟಿಲಿಂತ ಹೇಳಿದ್ರೆ ಆಭಾಸನ ಕೆಲಸ. ಬರ್ಕೊಂಬ ಅಂದ್ರೆ ಬರ್ಕೊಂಬರಲ್ಲ, ಓದ್ಕೊಂಬ ಅಂದ್ರೆ ಓದ್ಕೊಂಬರಂಗಿಲ್ಲ, ಏನು ಹೇಳಲ್ಲ ಕೇಳಲ್ಲ ಅಂತಂದ್ರ ಕಾಮ ಕ್ರೋಧ ಮಿಕ್ಸ್ ಆಯ್ತು, ಆಭಾಸ ಉಪಾಧಿಕ. ಯಾಕ್ರಪ್ಪ ನೀವೇನು ಸರಿಯಾಗಿ ಸಾಧನೆ ಮಾಡ್ತಾ ಇಲ್ಲ, ಹಂಗ ಹಿಂಗ ಪ್ರೀತಿಲಿಂತ ಹೇಳಿದ್ರೆ ಅದು ಏನದು ಸದ್ಬೋಧೆ. ಕೂಟಸ್ಥನ ಭಾಷೆ. ಕೂಟಸ್ಥ ಎಷ್ಟೊತ್ತಾಗಲಕ್ಕ ಅವ ಚಿಟ್ಟಿಗೆ ಬರಲ್ಲ. ನೀವು ಬೇಕಾದ ಮಾಡ್ರಿ ಅವ ಚಿಟ್ಟಿಗೆ ಬರಲ್ಲ. ಬ್ಯಾಡ ಅಂತ ಹೇಳ್ತಾನ. ಬ್ಯಾಡ ಅಂತ ಹೇಳ್ತಾನ, ಹೇಳಿದ್ದು ಕೇಳಲ್ಲ. ಸಣ್ಣ ಮಕ್ಕಳಿದ್ದಾಗ ಒಳಗಿದ್ದ, ಸಣ್ಣ ಮಕ್ಕಳಿದ್ದಾಗೂ ಹೇಳ್ತಿದ್ದ, ಹಿಂಗ್ ಮಾಡಬೇಡ, ಹಂಗ್ ಮಾಡಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅದು ಬೀಳುತ್ತಿ, ಇದು ಬೀಳುತ್ತಿ, ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಚೆನ್ನಾಗಿರತ್ತೇಳಿ ಹೇಳ. ಕೇಳೋದಿಲ್ಲ. ಏನಾಯ್ತು, ಮುಂದೆ ಹಂಗೆ ಯೌವನಕ್ಕೆ ಬಂದ, ಹುಚ್ಚುಚ್ಚು ಮಾಡ್ಕೊತ ಒಂಬತನ ಮಾಡ್ಕೊತ, ಮುಂದೆ ಯೌವನಕ್ಕೆ ಬಂದು ಮತ್ತೆ ಹಂಗೆ ಒಂಬತನ ಮಾಡ್ದ, ಮತ್ತಿನ್ನೇನ ಮಾಡ್ದ. ತಂದೆ ತಾಯಿ ಮಾತು ಕೇಳಲಿಲ್ಲ, ಶಾಲೆಯ ಮಾಸ್ತರ್ ಮಾತು ಕೇಳಲಿಲ್ಲ. ಮತ್ತಿನ್ನೇನ್ ಮಾಡ್ಬೇಕು, ಅವ ಒಳಗಿದ್ದ ಹಂಗೆ ಹೇಳ್ಕೊತೆ ಅದ, ನಾವೇನು ಬಿಟ್ಟಿಲ್ಲ, ಹಂಗೆ ಹೇಳಿದ್ದ ಅವನ ಕೆಲಸ. ಕಡೆಗೆ ಯಾರ ಮಾತು ಕೇಳಲಿಲ್ಲ, ಮತ್ತೆ ಮನ್ಸಿಗೆ ಬಂದಿದ್ದೆ ಮಾಡ್ಲಕ್ಕತ್ರ ನೆಕ್ಸ್ಟ್ ಗುರುಗಳು ಬರ್ತಾರ. ಯಾರು? ಪೊಲೀಸ್ ಗುರುಗಳು ಬರ್ತಾರೆ. ಪೊಲೀಸರು ಅವ್ರು ಹಿಡ್ಕೊಂಡು ಹೋಗ್ತಾರೆ, ನಡಿ ನೀನು ಒಳಗೆ ಅಂತ ಹೇಳಿ. ಒಂದಿಬ್ರು ಗಟ್ಟಿ ಹಿಡ್ಕೋತಾರ, ಒಂದಿಬ್ರು ಚಡಿ ತೊಗೊಂಡು ಹಾಕ್ತಾರೆ, ಕುಂಡಿಗೆ ರಾಮ್ ರಾಮ್ ರಮ್ ರಮ್ ಹಾಕ್ತಿರ್ತಾರೆ. ಹಾಕೋ ಟೈಮ್ನಾಗ ಅವಾಗ ಅವ ಏನ್ ಸಿಟಿಗೆ ಬರ್ತಿರ್ತಾನಲ್ಲ, ಮಗನೇ ನಾ ಹೇಳಿದ್ದೀನಿ ಕೇಳಲಿಲ್ಲ, ನೋಡು ನೀನು ಏಟ್ ಹೆಂಗ್ ಬೀಳಕತ್ತಾವ ನೋಡತ್ತೇಳ. ಅವ ಸಿಟಿಗೆ ಬಂದು ಅನ್ನಂಗಿಲ್ಲ. ಅವಾಗೂ ಅಂತಾನ, ಒಳಗೆ ಇರ್ತಾನ, ಅವ ಅಂತರ್ಬೋದೆ ಕೂಟಸ್ಥ. ಅವ ಅಪರಾಧಿ ಒಳಗೆ ಇರ್ತಾನ ಇಲ್ರಿ, ಅವ ಆರೋಪಿ ಒಳಗ ಅಪರಾಧಿ ಒಳಗೂ ಅವನು ಇರ್ತಾನ ಇಲ್ಲ. ಒಂದ್ ಸಾರಿ ಬಡ್ದು ಹೊಡೆದು ವಾರ್ನಿಂಗ್ ಕೊಟ್ಟು ಏನೋ ಮಾಡಿ ಇನ್ನೊಂದು ಸಾರಿ ಈ ವಿಷಯದಾಗ ಸಿಕ್ಕೊಂಡಿದ್ದೆ ಅಂದ್ರೆ ನೋಡತ್ತು ಚಂದ ನೆನಸು, ಮತ್ತೆ ನೆನಪು ಇಡಂಗ್ ಮಾಡಿ ಕಳಿಸ್ತಾರ. ಮಾಡಿ ಕಳಿಸಿದ ಮ್ಯಾಲ ಅವನು ಏನಪ್ಪ ನೀನು ಎಂತ ಮರ್ಯಾದೆ ಕಳ್ಕೊಂಡು ಹಂಗಾಗಿ ಕುಂತಿ ನೋಡು, ನಾ ಹೇಳಿದ ಕೇಳಲಿಲ್ಲ, ನಾ ಹಂಗೆ ಹೇಳ್ಕೊತೇ ಇದೀನಿ, ನನ್ನ ಕಡೆ ಒಟ್ಟ ಲಕ್ಷ್ಯ ಕೊಡಲಾಗಿದಲ್ಲ ಅಂತ ನಾವು ಒಳಗಿರೋ ಕೂಟ. ಅವ ಸಿಟ್ಟಿಗೆ ಬರಲ್ಲ. ಬೇಸ್ ಮಾಡಿದ ಮಗನೇ, ನನ್ನ ಮಾತು ಕೇಳಿಲ್ಲ, ಹೋಗಿ ಒದಚ್ ಬಂದಿದ್ದಿ, ಬೇಸ್ ಮಾಡಿದೆ ಅಂತ ಅವ ಎಂದೆಂದೂ ಅನ್ನಲ್ಲ. ಕೂಟಸ್ಥ ನನ್ನ ಮಾತೇ ಕೇಳಲಿಲ್ಲ, ನೀನು ಅರಿವಿನಾಗಿರ್ಲಿಲ್ಲಪ್ಪ, ಏನ್ ಮಾಡ್ಲಿ, ನನ್ನ ಮಾತು ಕೇಳಿದ್ರೆ ನೀ ಚಲೋ ಇರ್ತಿದ್ ನೋಡಪ್ಪ ಅಂತಂತಾನ. ಒಳಗಿಲಿಂತ ಅಂತರ್ಬೋದೆ ಕಂಟಿನ್ಯೂ ಹಂಗೆ ಹೇಳ್ಕೊತ ಇರ್ತಾನ. ಅದು ಆದ್ಮೇಲೂ ಮತ್ತ ಇವನ್ ಮನಸ್ಸು ಕಂಟ್ರೋಲ್ ಆಗಲ್ಲ, ಮತ್ತೆ ಅವೇ ತಪ್ಪು ಮಾಡಿದ್ನಂದ್ರೆ ಕಡೆಗೆ ಗಲ್ಲಿಗೆ ಏರಿಸ್ತಾರ, ಇಲ್ಲ ಮಿಲಿಟರಿ ಅವರು ಗುಂಡು ಹೊಡಿತಾರ, ಇಲ್ಲ ಯೋಗಿ CM ಗತ್ಲೆ ಓಡಾಡಿಸಿ ಹೊಡಿತಾರ, ಏನೆಲ್ಲ ಮಾಡಿ ಕೊಲ್ಲಿ ಹಾಕ್ಬಿಡ್ತಾರ. ಲಾಸ್ಟಿಗೆ ಸಮಾಜ ಘಾತಕರುತ್ತೆ ಡಿಸೈಡ್ ಆದ್ಮೇಲೆ ಸಮಾಜಕ್ಕೆ ಇರ್ಲಿಂತ ಅಪಾಯ ಆದ್ಮೇಲೆ ನಾಯಿ ಓಡಾಡ್ದಂಗೆ ಓಡಾಡಿಸಿ ಕೊಲ್ತಾರೆ ಎಲ್ಲಿ ಬೇಕಾದ್ರೆ. ಅವಾಗೂ ಅವನ ಜೊತೆಗಿದ್ದು ನೀನ್ ಹಣೆ ಬರ್ ಬೇಸಾಗ್ಯದ ಮಗನೇ, ನೀ ಮಸ್ತ್ ತಪ್ಪು ಮಾಡಿದೆ, ಅದಕ್ಕೆ ನೀನ್ ಹಿಂಗ್ ಶಿಕ್ಷೆ ಅನುಭವಿಸ್ಲಕತ್ತಿದ್, ಮಾಡಿ ತೋಣು ಮಾರಾಯ ಎಂದೇನೋ ಅನ್ನಲ್ಲ.
ಮಾಡಿದ್ದವನ ಮಾರಾಯಣ ಆಭಾಸ. ಇವ ಅನ್ನಂಗಿಲ್ಲ. ಇವ ಏನಂತಾನ, ಕೂಟಸ್ಥ ನಂದು ಕೇಳಿಲ್ಲ, ನನ್ನ ಮಾತು ಕೇಳಿಲ್ಲ, ಹಿಂಗಾಯ್ತು ನೋಡಪ್ಪ ನಿನ್ನವರ, ಏನ್ ಮಾರಾಯ ನೀನು ಅಂತ. ಎಲ್ಲ ಕಾಲದಲ್ಲಿ ಜೊತೆಗೆ ಇದ್ದು ನಿಮ್ಮ ಬಗ್ಗೆ ಅತ್ಯಂತ ಕಾಳಜಿ ವಹಿಸುವಂತ ಮಿತ್ರ ಬೇರೆ ಯಾರು ಅಲ್ಲ, ನಿಮ್ಮೊಳಗಿನ ಕೂಟಸ್ಥನೇ. ಒಡಲೊಳಗಿದ್ದು ಒಡಲಿಂಗಾಧಾರವಾಗಿ ಒಡಲ ಸೋಂಕದೆ ಒಡಲ ಬೆಳಗುವ. ಯಾರು ಪೊಲೀಸರು ಹೊಡೆದ್ರ, ಮಿಲಿಟರಿ ಅವ್ರು ಹೊಡೆದ್ರ ಅದೇನು ಪೆಟ್ಟ ಅವನಿಗೆ ಕೂಟಸ್ಥನಿಗೆ ಬೀಳುತ್ತದೆ? ನಾವು ಕೂಟಸ್ಥನಿಗೆ ಅದಕ್ಕೆ ಸಂಬಂಧ ಇಲ್ಲ. ಒಡಲ ಸೋಂಕದೆ ಹಿಂಗದ. ನಾವು ಒಟ್ಟ ಅವನ ಕಡೆ ಲಕ್ಷ್ಯ ಕೊಡ್ಬೇಕಿದು. ಅನುಭವದ ಪಾಠ ಇದು. ನಿನ್ನೆ ದಿವಸ ನೀಲಮ್ಮ ತಾಯಿಯವ್ರದೊಂದು ಇದು ಹಾಕಿ ನೀನು ನೋಡಿದ್ರ, ವಾಟ್ಸಪ್ನಾಗ ಹಾಕಿ ನೀನು ನೋಡಿದ್ರ ಮೆಸೇಜ್? ನೋಡ್ಬೇಡ್ರಿ, ಮತ್ತೆ ನೋಡಿದ್ರಿ ಏನಾರ ಆಗಿತ್ತು ಭೂಕಂಪ. ಏನಾರ ಸುನಾಮಿ ಗಿನಾಮಿ ಬಂದು ಪ್ರಳಯ ಆಗತ್ತೈತಿ ಎಲ್ಲರೂ. ಏನು ನೋಡ್ಬೇಡ್ರಿ, ಸುಮ್ಮನೆ ಈಗ ಅವರು ಕೊಪ್ಪಳದ್ದು ಕೊಟ್ರಯ್ಯ ಅವರು ಪ್ರತಿ ವರ್ಷ ಕೊಪ್ಪಳಲಿಂತ ಒಂದು 15-20 ಮಂದಿ ಬರ್ತಾರ ಆ ಕಾರ್ಯಕ್ರಮಕ್ಕೆ. ಅತ್ಯಂತ ಎತ್ತರದ ಮಟ್ಟದ ಸಾಧಕರ ಒಂದು ಸಮಾವೇಶ ಅದು. ಇಡೀ ವಿಶ್ವದಾಗ ಅಂತ ಸಮಾವೇಶ ಎಲ್ಲಿ ನಡೆಯಲ್ಲ, ಅದು ರಾಯಚೂರಾಗ ನಡೀತದ. ಅದು ನಮ್ಮ ಗುರುಗಳ ಸಮಾವೇಶ, ಸುದ್ದಿ ಮೂಲ ಬಸವರಾಜ ಸ್ವಾಮಿಯವ್ರ ಸಮಾವೇಶ. ನಿಮ್ಗ ಏನಾರ ಪುಣ್ಯ ಇತ್ತು ಅಂತಂದ್ರೆ ಬರ್ರಿ, ಅವ್ರ ದರ್ಶನ ಮಾಡೋದು, ಅವ್ರ ಮಾತು ಕೇಳೋದು ಇತ್ತಂತಂದ್ರೆ, ಪುಣ್ಯ ಇತ್ತಂದ್ರೆ ಒಂದು ಚಾನ್ಸ್ ನೋಡು. ಸುಮ್ಮನೆ ಎಲ್ಲೆಲ್ಲೇ ಹೋಗಿ ಹೈರಾಣಾಲಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಊಟ ವಸತಿ ಎಲ್ಲ ಇರ್ತದ, ಅವ್ರ ಆಶ್ರಮದಾಗ ಎಲ್ಲ ವ್ಯವಸ್ಥೆ ಇರ್ತದಲ್ರಿ ಕೊಟ್ರೆ ಗುರುಗಳೇ. ಎಲ್ಲ ವ್ಯವಸ್ಥೆ ಇರ್ತದೆ. ಆರಾಮ್ ನಿಮ್ಗೆ ಎಲ್ಲಿ ಮತ್ತೆ ಹೊರಗೆ ಬರೋ ಅವಶ್ಯಕತೆನೇ ಇಲ್ಲ. ಆರಾಮ್ ಒಂದು 18-20 ಎಕರೆ ಹೊಲದೊಳಗೆ ಆಶ್ರಮ ಮಾಡ್ಯಾರ. ರೋಡ್ಗೆ ಆರಾಮ್ ಅಡ್ಡಾಡ್ಲಕ್ಕ ಅದು ಎಲ್ಲ ಇರ್ತದ ವ್ಯವಸ್ಥೆ. ಊಟ ಕೊಡ್ತಾರ, ನಾಷ್ಟ ಕೊಡ್ತಾರ, ವಸತಿ ಇರ್ತದೆ, ಎಲ್ಲ ಇರ್ತದೆ. ಮತ್ತ ಕಾರ್ಯಕ್ರಮದ ಇದು ಹಾಕಿವಿ 10ನೇ ತಾರೀಕು. ಅಲ್ಲಿ ಯಾರಿಗೆ ಫೋನ್ ಮಾಡ್ಬೇಕು, ಫೋನ್ ಮಾಡಬೇಕು, ಅದೇನ ಕೊಟ್ರೆ ಅವ್ರಿಗೆ ಕೇಳ್ರಿ. ಪ್ರತಿ ವರ್ಷ ಬರ್ತಾರ ಅವ್ರು, ಹೊರಗ್ಲಿಂತ ಬರೋರು. ನಾವು ಏನ್ ಮಾಡ್ತೀವಿ, ಡ್ಯೂಟಿ ಟೈಮ್ನಾಗ ಹಾಕಿರ್ತಾರ ಅವ್ರು. ಸೋಮವಾರ, ಮಂಗಳವಾರ, ಬುಧವಾರ ಡ್ಯೂಟಿ ಬಿಟ್ಟು ಹೆಂಗ್ ಹೋಗ್ಬೇಕು? ಅವ್ರ ಮುಂದೆ ಏನಾರ ಅಂದ್ರೆ ಭಾರಿ ಡ್ಯೂಟಿ ಬಿಡಪ್ಪ ನಿಂದಂತಾರ ಅವ್ರು. ಅದಕ್ಕೆ ಸುಮ್ಮನೆ ಎಲ್ಲಿ ನಡೆಯಕ್ಕೆ ಯಾವಾಗಾರ ಒಂದ್ಸಾರಿ ಒಳಗೆ ಹೋಗಿ ಮುಖ ತೋರಿಸ್ಕೊಂಡ್ ಬಿಡ್ತೀವಿ ನಾವು. ಸಂಡೆ ಗಿಂಡೆ ಆದ್ರೆ ಏನಾರ ವ್ಯವಸ್ಥೆ ಮಾಡ್ಕೊಂಡು ಬರ್ತೀವಿ. ಇದು ಡ್ಯೂಟಿ ಬಿಟ್ಟು 3 ದಿನ ಲೀವ್ ಹಾಕೋದಂದ್ರೆ ಕಷ್ಟ ಕೆಲಸ. ಅತ್ಯಂತ ಎತ್ತರದ ಮಟ್ಟ ಈ ವಿಚಾರ ಸಾಗರ ಹೆಂಗದ, ಅದೇ ರೀತಿ ಅದು ಗಗನ ಸಿದ್ಧಾಂತ ಅಂತ ಅವ್ರದ್ದು ಬಹಳ ದೊಡ್ಡ ಮಟ್ಟದ ಸಾಧಕರವರು. ಬಹಳ ಚಂದ ಇರ್ತದ. ದಯವಿಟ್ಟು ತಮ್ಮ ಪಾದಗಳನ್ನ ಬೆಳೆಸ್ಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ರಾಯಚೂರಿಗೆ ಬರ್ರಿ ಅಂತ. ಮೂರು ದಿವಸದ ಪ್ರೋಗ್ರಾಮ್. ಇದೇನು ಅಂತರ್ಬೋಧೆ ಏನದ ಇದೇ ಮಾತಾಡ್ತಾರ ಅವ್ರು, ಮತ್ತೆ ಬೇರೆ ಏನು ಮಾತಾಡಲ್ಲ. ಇವೇ ಮಾತೆ ಮತ್ತೇನಿಲ್ಲ. ಒಳಗಿನ ಮಾತೆ ಅವ್ರು, ಒಟ್ಟ ಹೊರಗಿನ ಮಾತಾಡಂಗಿಲ್ಲ ಅವ್ರು. ನಾ ಏನು ಹೇಳಲ್ಲ, ತೆಗೆದು ನೋಡ್ರಿ, ಎಲ್ಲ ಅದ್ರಾಗಿರ್ತದ ನೋಡ್ರಿ. ಕೊಟ್ರೆ ಅವ್ರ ಸಂಗತಿ ಮಾತಾಡ. ಪ್ರತಿ ವರ್ಷ ಫೆಬ್ರವರಿ ತಿಂಗಳು 10, 11, 12 ಪ್ರತಿ ದಿವಸ ಅದ ತಾರೀಕು. ಫೆಬ್ರವರಿ 10, 11, 12 ಪ್ರತಿ ವರ್ಷ ಆ ಡೇಟ್ ಫಿಕ್ಸ್ ಮಾಡಿಬಿಟ್ಟಾರೆ ಅವರು. ಮತ್ತೆ ಬೇರೆ ಬೇರೆ ಕರೆಸಿರ್ತಾರೆ, ಇಲ್ಲ ಅವ್ರು ಗೆಸ್ಟ್ ಕರೆಸಿರ್ತಾರೆ. ನಮ್ಮ ಗುರುಗಳ ತಾಯಿಯ ಪುಣ್ಯ ಸ್ಮರಣೆ ಅದು. ಅದೇ ಇಲ್ಲಿ ವಿಜಯಪುರದ ಒಂದು ಬನಶಂಕರಿ ಮೂರ್ತಿ ಪ್ರತಿಷ್ಠಾಪನೆ ಗುರುಗಳ ಕೊಪ್ಪಳ ಗುರುಗಳಿಗೆ
ಪಪ್ಪ ಗುರುಗಳು ಇಲ್ಲೊಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಅದೇ ದಿವಸ 3 ದಿವಸ ಅದಕ್ಕೆ ಗ್ಯಾರಂಟಿ ಇಲ್ಲ ಅಂತ ಹೇಳಿದಾರೆ ಅವರು. ಏನು ಅಂದ್ರೆ ಬಿಜಾಪುರ ಬರೋದು ಆಹ್ವಾನ ಕೊಟ್ಟಿದ್ರು 10, 11, 12 ಅದು 12ನೇ ತಾರೀಕಿಗೆ ಅವ್ರದೊಂದು ಆಹ್ವಾನ ಇತ್ರಿ. ಅದು 12ನೇ ತಾರೀಕಿಗೆ ಇಲ್ಲೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿ ಅವ್ರೆಲ್ಲ ಹೇಳಿ ಕಳಿಸಿದ್ದಾರೆ. ಬನಶಂಕರಿ ಏನ ಅಂದ್ರಲ್ಲ, ಅದಕ್ಕೆ ಏನೋ ಒಂದು ಮಾಹಿತಿನೂ ಹಾಕಿನಿ, ಅದನ್ನು ನೀವು ನೋಡಿರೇ ಇಲ್ಲೋ. ಬನಶಂಕರಿಗ ಮೊದಲ ಊಟಕ್ಕೆ ಹಾಕ್ತಿದ್ರತ್ತ, ಮೊಸರು ರೊಟ್ಟಿ ಉಣಬರ್ರಿ ಅಂತಿದ್ರಂತ. ಕಾಳು ಕಡಿ ಏನೆಲ್ಲ ರೊಟ್ಟಿ ಊಟ ಮಾಡ್ತಾರು ಹೆಣ್ಮಕ್ಳು. ಒಂದಿಟ್ಟು ಗಡಿಗೆಗೆ ಮೊಸರು ಪಲ್ಯ ರೊಟ್ಟಿ ಎಲ್ಲ ತಂದಿರ್ತಿದ್ರತ್ತ, ಉಣ್ರಿ ಅಂತಿದ್ರತ್ತ. ಅಲ್ಲಿ ಹೋದ ಜನ ಊಟ ಮಾಡ್ತಿದ್ರಂತ. ಅದೇನು ಒಂದು 20 ರೂಪಾಯಿ 30 ರೂಪಾಯಿ ಚಾರ್ಜ್ ಇತ್ತಂತದ್ದು ಊಟದ್ದು. ಈಗೇನ್ ಮಾಡಾಕತ್ತಾರಂತ, ಊಟ ಮಾಡ್ರಿ ಅಂತ ಬೆನ್ನ ಹತ್ತಾರತ್ತ ಹೆಣ್ಮಕ್ಳು. ಬನಶಂಕರಿ ಒಳಗೆ ಆಗಿದ್ದೀವ ಘಟನೆಗಳು. ಅವರು ಏನ್ ಮಾಡ್ತಾರಂತಂದ್ರ, ಇಲ್ಲ ನಾ ಈ ಊಟ ಮಾಡಂಗಿಲ್ಲ ಅಂತಂದ್ರ ನೆಕ್ಸ್ಟ್ ಏನಂತಾರತ್ತ, ಅಲ್ಲಿ ಒಂದು 4 ಮಂದಿ ಅವರೇ ಸಾಕಿದ ಭಿಕ್ಷುಕರು ಇರ್ತಾರಂತ. ಭಿಕ್ಷುಕರು, ಆ ಭಿಕ್ಷುಕರು ಹೊಲಸು ಬಟ್ಟಿ, ಹೊಲಸು ಗಡ್ಡ, ಹೊಲಸು ಕೈಯ, ಹೊಲಸು ಮೇಯ್ಯ ರೋಗಿಷ್ಟ್ರು ಅಂತವ್ರನ್ನ ಅವರು ಅಲ್ಲಿ ಸಾಕಿರ್ತಾರತ್ತ ಒಂದು 7-8 ಮಂದಿಗೆ. ಇವ್ರಿಗೇನೆ ಒಂದಿಟ್ಟು ಊಟಕ್ಕೆ ಹಾಕ್ರಿ, ನೀವು ಉಳ್ಳಿಲ್ಲ ಅಂದ್ರೆ ಬಿಡ್ರಿ ಅಂತ ಹೇಳಂತಾರತ್ತ. ಅನ್ನೋನ ಅವ್ರಿಗೆ ಊಟಕ್ಕೆ ಹಾಕ್ರಿ ಅನ್ನೋನ, ಅವ್ರಿಗೆ ಊಟಕ್ಕೆ ಹಾಕೋಣ ಅವ್ರೇನ್ ಮಾಡ್ತಾರತ್ತ, ಬಡ ಆಯ್ತು ಎಷ್ಟು ಮಂದಿ ಊಟಕ್ಕೆ ಹಾಕ್ಬೇಕತ್ತೀರಿ ಹೇಳ್ರಿ 5 ಮಂದಿ 10 ಮಂದಿ 4 ಮಂದಿ ಅಂತ ಹೇಳಿದ ಕೂಡ್ಲೇನೆ ಅಷ್ಟು ರೊಕ್ಕ ಇಸ್ಕೊಂಡು ಏನ್ ಮಾಡ್ತಾರತ್ತ, ಆ ಬುಟ್ಟೆನ್ ರೊಟ್ಟಿಗಳು ಆ ಭಿಕ್ಷುಕರ ಕೈ ಕೊಡ್ತಾರತ್ತ, 2 ರೊಟ್ಟಿ. ಆ ಭಿಕ್ಷುಕರು ಆ ರೊಟ್ಟಿ ತಗೊಂಡ್ಮೇಲೆ ಅದ್ರಾಗ ಪಲ್ಯ ನೀಡು ಅಂತಂದ್ರೆ, ಇಲ್ರಿ ನಾವು ಆಮೇಲೆ ನೀಡಿಸ್ಕೊಂಡು ಉಣ್ತೀವಿ, ಈಗ ರೊಟ್ಟಿ ಕೊಟ್ಟಿರಿ ಓವರ್ ನೀವು ಥ್ಯಾಂಕ್ಸ್ ಅಂತ ಹೇಳಿ ಆ ರೊಟ್ಟಿ ತಗೊಂಡು ತಮ್ಮ ಹೊಲಸು ಪ್ಯಾಂಟ್, ಹೊಲಸು ಬಟ್ಟಿ, ಉಡಿ ಇರ್ತಾವಲ್ಲ ಆ ಬಟ್ಟೆಗ ಮುಚ್ಕೋತಾರತ್ತ. ಅವ್ರು ರೋಗಿಷ್ಟ್ರು ಮುಚ್ಚಿಟ್ಕೋತಾರತ್ತ. ಇವ್ರು ಮುಂದಕ್ಕೆ ಹೋಗೋಣ ರೊಟ್ಟಿ ಮತ್ತಾಕಿ ಬುಟ್ಟಾಗ ಮಾರ್ತಿರ್ತಾಳಲ್ಲ ಅಕ್ಕಿ ಕೊಟ್ಬಿಡ್ತಾರತ್ತ. ಆಕಿ ಆ ಹೊಲಸು ರೊಟ್ಟಿ ಅವ್ರ ಕಡೆಯಿಂದ ಎಲ್ಲ ತಗೊಂಡು ಪಬ್ಲಿಕ್ಕಿಗೆ ಮತ್ತೆ ಯಾರ್ಯಾರ ಉಂಡ್ರಂತಂದ್ರ ಎಂತ ಕೆಲಸ ಅದು. ಬನಶಂಕರಿ ತಾಯಿ ಕ್ಷೇತ್ರದೊಳಗೆ ಇಷ್ಟು ಹಲ್ಕಟ್ಟಗಿರಿ ನಡ್ಸ್ಯಾರ ಅಲ್ಲಿ. ಜನರ ಆರೋಗ್ಯ ಕೆಡಿಸೋದು. ದೇವಸ್ಥಾನದೊಳಗೂ ಇಂಥ ಹೊಲಸು ಕೆಲಸಗಳು ಮಾಡ್ಲಕತ್ತಾರ. ಹಿಂಗಾಗಿ ಎಷ್ಟಂತ ನಾವು ಯಾರನ್ನ ನಂಬಬೇಕು, ಏನ್ ಮಾಡ್ಬೇಕು ತಿಳಿಲಾರ್ದಂಗ ಆಗ್ಬಿಟ್ಟದೆ. ಪವಿತ್ರ ಕ್ಷೇತ್ರದೊಳಗೆ ಅಪವಿತ್ರ ಕೆಲಸಗಳು. ಪ್ರಸಾದ ಅಂತ ಮಂದಿ ತಗೋತಾರ, ಆ ಪ್ರಸಾದನೇ ಇವರು ಕಲುಷಿತ ಮಾಡಿ ಕೊಡ್ತಾರಲ್ಲ. ಅದು ಹಾಕಿನ್ ನೋಡ್ರಿ, ನಿನ್ನೆ ಬಹಳ ದೊಡ್ಡ ಸಾಧಕರು ಹೇಳ್ಯಾರ ಆ ಮಾತು ವಾಟ್ಸ್ಆಪ್ನಾಗ. ಅಲ್ಲ ಎಲ್ಲಿ ಸ್ವತಃ ಹಂಗ ಆಗುದು. ಎಲ್ಲರ ಒಬ್ರು ಯಾರು ಏನ್ರಿ ಒಂದು ಇದು ಮಾಡಿದ್ದನ್ನ ಇದು ಮಾಡಿರ್ಬೇಕ್ರಿ. ಸ್ವತಃ ಟೈಪ್ ಇಲ್ಲ ಈ ಸತ್ತಂತೂ ಆ ಟೈಪ್ ಇಲ್ರಿ. ಹಂಗ ಅದು ವಾಟ್ಸ್ಆಪ್ ಕಾಲ ಪರಿವರ್ತನೆ ಆದಂಗ ಬದಲಾವಣೆ ಸರ್ ಅವಲ್ಲ. ಈಗ ಅದು ವಾಟ್ಸ್ಆಪ್ ತೆಗೆದು ನೋಡ್ರಿ, ಅದೇನು ಹೇಳಿದವ್ರು ಸಣ್ಣವ್ರು ಅಲ್ಲ, ಅವ್ರು ದೊಡ್ಡವರೇ ಹೇಳ್ಯಾರ. ಅದೆಲ್ಲ ನೋಡಿ ಅವ್ರು ಬನಶಂಕರಿಯದ ಅತ್ಯಂತ ಆಪ್ತ ಭಕ್ತರೇ ಹೇಳ್ಯಾರ ಮಾತಲ್ಲಿ. ಎಷ್ಟೈತೆ ಟೈಮು? 7:52. ಕೂಟಸ್ಥನ ಭಾಷೆ ಆಯ್ತು. ಈ ಕೂಟಸ್ಥನ ಭಾಷೆ, ನಾನು ಕೂಟಸ್ಥ ಆದಾಗ ನನ್ನಿಂದ ಏನೇನ್ ಆಗ್ತದ, ಹೆಂಗಿರ್ಬೇಕು, ಏನೇನ್ ಮಾಡ್ಬೇಕು ಎಲ್ಲ ಓಟು ಕೂಟಸ್ಥನ ಬಗ್ಗೆ ಏನು ತಿಳ್ಕೊಂಡಿರಿ ಎಲ್ಲ ಕೂಟಸ್ಥನಾಗಿ ಬರೆಯುವಂತ ಪ್ರಯತ್ನ ಮಾಡ್ಬೇಕು ನೋಡ್ರಿ. ನಾನು ಕೂಟಸ್ಥ, ನಾನು ಸದ್ರೂಪ ಬ್ರಹ್ಮನಿದ್ದೇನೆ, ನಾನು ನನ್ನ ಇರುವಿಕೆಯನ್ನೇ
ಎಲ್ಲ ವಸ್ತುಗಳಿಗೆ ಸತ್ತಾ ಸ್ಫೂರ್ತಿಯನ್ನು ನೀಡಿದ್ದೇನೆ. ನಾನು ಚಿದ್ರೂಪ ಬ್ರಹ್ಮನಿದ್ದೇನೆ. ನಾನು ಅಹಂ ಬ್ರಹ್ಮ ಅಸ್ಮಿ ಅನ್ನುವಂತ ಅರಿವುಳ್ಳಂತ ಚಿದ್ರೂಪ ಬ್ರಹ್ಮನಿದ್ದೇನೆ. ನಾನು ಕೂಟಸ್ಥ, ನಾನು ಆನಂದ ರೂಪ ಬ್ರಹ್ಮನಿದ್ದೇನೆ. ಯಾವ ವಿಷಯಗಳ ಅವಲಂಬನೆ ಇಲ್ಲದೆ ಸ್ವತಂತ್ರವಾದ ಆನಂದ, ಅಕಾರಣವಾದ ಆನಂದ ರೂಪ ಬ್ರಹ್ಮನಿದ್ದೇನೆ. ನಾನು ನಿತ್ಯ ರೂಪ ಬ್ರಹ್ಮನಿದ್ದೇನೆ. ನನಗೆ ಜನನವಿಲ್ಲ, ಉಪಜೀವನವಿಲ್ಲ, ಮರಣ ಇಲ್ಲ, ಏನೇನು ಇಲ್ಲದಂತ ಒಂದು ನಿತ್ಯ ರೂಪ ಬ್ರಹ್ಮನಾಗಿದ್ದೇನೆ. ನಾನು ಪರಿಪೂರ್ಣ. ಎಲ್ಲ ಕಾಲದಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲ ವಸ್ತುಗಳಲ್ಲಿ ತುಂಬಿ ತುಳುಕ್ತಾ ಇರುವಂತ ಬ್ರಹ್ಮ ನಾನು ಕೂಟಸ್ಥ. ಕೂಟಸ್ಥ ಅಂತ ನೀವು ಏನೇನು ತಿಳ್ಕೊಂಡಿರಿ, ಆ ಕೂಟಸ್ಥನನ್ನ ನಾನು 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 ಅಂತೇಳಿ ಲಕ್ಷ್ಯಾರ್ಥದೊಳಗ ಬರೆಯೋದು ರೂಢಿ ಮಾಡಿಕೊಂಡು ಅದನ್ನ ಅನುಭವಕ್ಕೆ ತಂದುಕೋಬೇಕು. ನಾ ಕೂಟಸ್ಥ ಇವೆಲ್ಲ ಮಾಡೋದ್ರಿಂದ ಬರ್ತದ. ಬಾಡ ವಿಚಾರ ಸಾಗರ ಈ ತುದಿಲಿಂತ ಆ ತುದಿ ತನಕ ಕುಂಡೆರ್ಕೊಂಡು ಓದಿದ್ರೆ ಆಗಂಗಿಲ್ಲ. ಕೂತ್ ಅನುಭವಿಸ್ಬೇಕು. ಜೋರು 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 ಜಗ್ಗಿ ಚೀರು ಓದಿಬಿಟ್ನೆ ಅಂದ್ರೆ ಮುಗೀತದನ್ರಿ. ಅನುಭವ ಎಲ್ಲಿ ಬರ್ಬೇಕದು? ಗಟ್ಟಿಯಾಗಿ ಓದಿ ಕೂಡ್ಲೇನೆ ಭಾಳ ಚೊಲೋ ಹೇಳಿದ್ರು ಬಿಡಪ್ಪ ಅಂತ ಅನಿಸ್ತದ. ಆಮೇಲೆ ಎಲ್ಲಿರ್ಬೇಕು ಅಲ್ಲೇ ಇರ್ತೀವಿ. ಹಂಗಾಗಬಾರ್ದು. ಕೂಟಸ್ಥನ ಭಾಷೆಯಲ್ಲಿ ನೀವೇನ್ ಮಾಡ್ಬೇಕು? ನಿಮ್ಮ ಅನುಭವವನ್ನ ವ್ಯಕ್ತಪಡಿಸೋದಕ್ಕೆ ಕಲಿಬೇಕು. ಸತ್ಯಾರ್ಥವನ್ನ ಪ್ರಕಾಶ ಮಾಡಬೇಕು. ಟೈಮ್ ಆಯ್ತಲ್ರಿ? ಏನು ಪಾಠನೇ ಹೇಳಿಲ್ಲ, ಬರೀ ಮಾತಾಡಿಬಿಟ್ಟ ಅನ್ನಿಸ್ತದಲ್ಲ. ಪಾಠ ಬೇಕಾಗಿಲ್ಲ, ಒಳಗಿಂದ ಅನುಭವ. ಪಾಠ ಬೇಕಾಗಿಲ್ಲ, ಒಳಗಿಂದ ಅನುಭವ ಮಾಡ್ಕೊಳ್ಳೋದು ಮುಖ್ಯ. ಅದು ಮತ್ತೆ ಅನುಭವಕ್ಕೆ ಬಂದ ಮೇಲೆ ಹೆಂಗ ಅರ್ಬಟ್ಟಾಗಿಲ್ಲ? ಅಮೃತದ ಬಿಂದು ಸಿಕ್ಕತಲ್ಲ. ಅಲ್ಲ, ಅದು ಎಂಥ ನೋಡ್ರಿ ಸುತ್ತಿಗಳು ಅಂತ ಒಂದು ಇದನ್ನೇ ಒಂದು ಹನಿಯಿಂದ ಇಂಥ ಒಂದು ಇದು ಆಗಿದ್ದಂತ ದೊಡ್ಡ ದೊಡ್ಡ ಗ್ರಂಥ ಕುಂತಾವ ಅನುಭವಿಸಿದ್ದನ್ನ. ಮತ್ತ ಸ್ವಲ್ಪ ಜಿಹಿ ಮತಿ ಲಕ್ಕೈ. ಯಾರ ಬುದ್ಧಿಗೆ ಶುದ್ಧ ಆಗ್ಯದ, ಸಿದ್ಧ ಆಗ್ಯದ, ಅವ್ರ ಬುದ್ಧಿಗೆ ಒಂಚೂರು ಒಂದು ಕ್ಷಣ ಬಂದು ಬೆಳಕು ಮಾಡ್ಯದ ಅಷ್ಟೇ. ಆ ಕ್ಷಣದಾಗ ಇಷ್ಟೆಲ್ಲ ಅನುಭವ ಆಗ್ಬಿಟ್ಟದ. ಆ ಟೈಮ್ನಾಗ ಒಂದು ಕ್ವಶನ್ ಕೇಳ್ಬೇಕಂತ ಮಾಡಿದ್ರೆ ಅದು ಹಿಂದಾಡಿ ಕೇಳ್ಬೇಕಂತ ಮಾಡಿದ್ರೆ ನೆನಪು ಮಾಡಿಬಿಡ್ತಾರ. ಅದೇ ಟೈಮ್ದಾಗೆ ಪ್ರಶ್ನೆ ಉದ್ಭವ ಆಗಿಬಿಡ್ತಾವ. ಕೇಳ್ರಿ, ಆಮೇಲೆ ನೆನಪು ಮಾಡ್ಕೊಂಡು ಕೇಳ್ರಿ. ಅನುಭವಿಸುವಾಗ ಸುಖ ಹೇಳಲಿಕ್ಕೆ ಬರಲ್ಲ, ಸುಖ ಹೇಳುವಾಗ ಅನುಭವಿಸುತ್ತಿರುವುದಿಲ್ಲ. ಇದು ನಿಯಮ. ಅದಕ್ಕೇನಾಯ್ತು? ಅದು ಏನ್ ಹೇಳಿರಿ ಅದೆಲ್ಲ ನಿಮ್ಮದು ಸ್ಮೃತಿ, ನೆನಪದು. ಎಲ್ಲಾ ಶಾಸ್ತ್ರಗಳು ಏನದವ? ಸ್ಮೃತಿಗಳವು. ಸ್ಮೃತಿ ಅಂದ್ರೆ ನೆನಪು. ಮತ್ತ ಅದನ್ನ ಅನುಭವಿಸುವಾಗ ನೀವು ಏನು ಕೇಳಿರಲ್ಲ ಅದು ಶ್ರುತಿ. ಅನುಭವಿಸುವಾಗ ನಿಮ್ಗ ಏನು ಕಿವಿಗೆ ಬರ್ತದಲ್ಲ, ನಾದಯೋಗ. ನಾದಯೋಗದೊಳಗ ನಿಮ್ಗೇನು ಅನುಭವಕ್ಕೆ ಬರ್ತದ ಅದು ಶ್ರುತಿ, ಕೇಳಿದ್ದು. ನೀವು ಕೇಳಿ ಅನುಭವಿಸಿರ್ತೀರಿ, ಅದನ್ನೇ ನೀವು ಇಷ್ಟು ಚಲೋ ಇತ್ತಪ್ಪ ಅಂತೇಳಿ ಹೇಳ್ತೀರಿ, ಅದು ಸ್ಮೃತಿ. ನೆನಪು ಹೇಳುವಾಗ ಅನುಭವಿಸ್ತಾ ಇರಲ್ಲ, ನೆನಪು. ನೀವು ಅನುಭವಿಸಿದ ನೆನಪು ಹೇಳ್ತೀರಿ ಅಷ್ಟೇ. ಮದುವೆ ಮಾಡ್ಕೊಂಡು ಹುಡುಗ ಹುಡುಗಿಗೆ ಅವ್ರ ಗೆಳತಿಯರು, ಇವನು ದೋಸ್ತರು ಏನು ಹೆಂಗ ಕೇಳ್ತಿರ್ತಾರೆ. ಕೇಳಾಗ
ಗಂಡನ ಚೇಷ್ಟೆಯನ್ನ ಎಲ್ಲ ಹೆಣ್ಮಗಳು ಹೇಳ್ತಾಳೆ, ಸುಖ ಹೆಂಗ್ ಹೇಳ್ತಾಳೆ. ಹೆಂಡತಿ ಚೇಷ್ಟೆಯನ್ನ ಗಂಡ ಹೇಳ್ತಾನ, ಸುಖ ಹೇಳಕ್ ಬರಂಗಿಲ್ಲ. ಅದು ಅನುಭವಿಸುವಾಗ ಹೇಳಕ್ ಬರಲ್ಲ, ಹೇಳುವಾಗ ಅನುಭವಿಸ್ತಾ ಇರಲ್ಲ. ಒಂದು ಶ್ರುತಿ ಒಂದು ಸ್ಮೃತಿ. ಇದನ್ನೇ ಕೇಳ್ಬೇಕಾಯ್ತು. ನಾವು ಅನುಭವಿಸ್ತಾ ಇರ್ತೀವಿ ಆನಂದವನ್ನ, ಆನಂದ ಅನುಭವಿಸದನ್ನ ಭಾಷೆಗಳು ಯಾಕೆ ತರಕ್ ಹೋಗಲ್ಲ ಅಂತ ಹೇಳಿ ವಿಷಯ ನಿಯಮ ಹಂಗ ಹೇಳಕ್ ಬರಂಗಿಲ್ಲಲ್ಲ, ಅನುಭವಿಸುವಾಗ ಹೇಳಕ್ ಬರಂಗಿಲ್ಲ. ಒಂದು ಸಲ ಒಂದು ಕೆಲಸ ನಡೀತದ ಅಷ್ಟೇ. ಕಣ್ಣಿನಿಂದ ನೋಡುವಾಗ ಬಾಯಿ ಮಾತಾಡಂಗಿಲ್ಲ, ಬಾಯಿಲಿಂತ ಮಾತನಾಡುವಾಗ ಕಣ್ಣು ಸೈಲೆಂಟ್ ಆಗಿರ್ತದ. ಮಾತಿನ ಕಡೆ ಲಕ್ಷ್ಯ ಕೊಟ್ರಿ ಅಂತಂದ್ರೆ ಒಂದೇ ಮನಸ್ಸಲ್ಲ, ಅದು ಒಂದು ಸಲ ಒಂದು ಕೆಲಸ ಮಾಡ್ತದ. ಕಿವ್ಯಾಗರೆ ಕೂತಿರ್ತದ, ಕಣ್ಣಾಗರೆ ಕೂತಿರ್ತದ, ಬಾಯಾಗರೆ ಕೂತಿರ್ತದ. ಹಾಡುಗಾರನಿಗೆ ಕಂಠದ ಕೂತಿರ್ತದ, ನೋಡುಗನ ಕಣ್ಣ ಕೂತಿರ್ತದ, ರುಚಿಸುವನ ನಾಲಿಗೆ ಒಳಗೆ ಕೂತಿರ್ತದ. ಒಂದು ಸಲ ಒಂದು ಕಡೆ ಲಕ್ಷ್ಯ, ಏಕಾಗ್ರತೆ ಅಂತಾರ ಅದಕ್ಕೆ. ಅನೇಕಾಗ್ರ ಆಯ್ತಂತಂದ್ರ ಅದು ಸೂಜಿ ಒಳಗೆ ದಾರ ಹೆಂಗ್ ಪೋಣಿಸ್ಲಕ್ ಬರಲ್ಲ, ಹಂಗ ಜೀವನ ಕಷ್ಟ ಆಗ್ತದ. ಏಕಾಗ್ರ ಇದ್ರೆ ಜೀವನ ಸರಳ ಆಗ್ತದೆ, ಸಾಧನೆನೂ ಸರಳ ಆಗ್ತದೆ. ಉಳ್ಳುದೊಂದು ಮನ ನಿನ್ನಲ್ಲಿ ಸಿಲುಕಿದ ಬಳಿಕ ನಾನೇನನ್ನ ನೆನೆವೆನಯ್ಯ ಚನ್ನ ಮಲ್ಲಿಕಾರ್ಜುನ ಅಂತ. ಒಂದು ಮನಸ್ಸು ಅದು ಏನದ ಅವನ ಬಳಿ ಹೋಗಿ ಅರೆಸ್ಟ್ ಆಗಿಬಿಟ್ಟದ. ಈಗ ಅದು ಸತ್ಯದ ಅನುಭವದಲ್ಲಿ ಅದು ಬಂದದ್ದೇ ನಿಮ್ಮ ಮನಸ್ಸಾಗ್ಲಿ ನಿಮ್ಮ ಶರೀರ ಆಗ್ಲಿ, ಅದು ಇಲ್ಲಿ ಬಂದದ್ದು ಎದರ ಸಲುವಾಗಿ ಬಂದದ. ಈಗ ಮನ್ಯಾಗ ಜಗ್ಗಿ ಮಂದಿ ಅದ, ಆ ಮಂದಿ ಒಳಗ ಆ ಮನೆಗೆ ಒಬ್ಬಾಕಿ ಸೊಸಿ ಅಂತ ಬಂದಾಳ. ಆ ಸೊಸಿ ಎದಕ್ ಬಂದಾಳ? ಆ ಮನೆಗಿದ್ದವ್ರದೆಲ್ಲ ಸೇವಾ ಮಾಡ್ಲಕ್ ಬಂದಾಳೋ ಏನ್ ಗಂಡನ ಸಂಗಡ ಸಂಸಾರ ಮಾಡ್ಲಕ್ ಬಂದಾಳ? ಆಕಿದ ಮುಖ್ಯ ಕಾರ್ಯ ಯಾವಾಗ, ಉದ್ದೇಶ ಯಾವಾಗ? ಆಕಿ ಸಂಸಾರ ಮಾಡ್ಲಕ್ ಬಂದದ್ದು ಮುಖ್ಯ ಉದ್ದೇಶ. ಆ ಸಂಸಾರದ ಜೊತೆಗೆ ಇವೆಲ್ಲ ಸೇವೆ ಮಾಡ್ತಾಳೆ. ಉಳಿದ ಸೇವೆಗಳು ಗುರಿ ಅಲ್ಲ. ಪತಿಯ ಜೊತೆಗೆ ಸಂಸಾರ ಮಾಡಿ ಆ ಮನಿ ಬೆಳೆಸೋದು ಅತಿ ಮುಖ್ಯ ಗುರಿ ಅಲ್ಲ. ಅದೇ ರೀತಿ ಇಲ್ಲಿ ಸಹಿತ ಉಪಜೀವನ ಅನ್ನೋದು ಗುರಿ ಅಲ್ಲ. ಜೀವನ ಅಂತಂದ್ರೆ ಆತ್ಮ ಪರಮಾತ್ಮರ ಏಕತ್ವ ಮಾಡಿಕೊಂಡು ಆ ಆನಂದ ಅನುಭವಿಸುವುದೇ ಗುರಿ. ಮೋಕ್ಷದ ಆನಂದ ಅನುಭವಿಸುವುದೇ ಗುರಿ. ಅದರ ಕಡೆನೇ ಲಕ್ಷ್ಯ ಕೊಡಬೇಕು. ಅದರ ಕಡೆ ಲಕ್ಷ್ಯ ಕೊಟ್ರ ಉಳಿದ ಎಲ್ಲಾ ಜೀವನ ಅವಶ್ಯಕತೆಗಳು ನಿಮ್ಮ ಬೆನ್ನತ್ತಾವ. ಶಿಷ್ಯರ ಹೆಂಗ್ ಬೆನ್ನತ್ತಿರ್ತಾರೆ, ಗುರುಗಳ ಬೆನ್ನು ಹಂಗ ಅವು ಬೆನ್ನತ್ತಾವ ಭೋಗಗಳು. ನಾವೇನ್ ಮಾಡಿದ್ವಿ, ಭೋಗಗಳ ಬೆನ್ನ ಹತ್ತಿದ್ದಕ್ಕೆ ಇದು ಹಿಂದಕ್ಕೆ ತರ್ಸ್ಬಿಟ್ಟವು, ಸುಮ್ ಕೂತ್ಬಿಟ್ಟದ ನಡಿ. ನಾವು ಭೋಗದ ಬೆನ್ನ ಹತ್ತಿದ್ದಕ್ಕೆ ಆಯ್ತು ಅದೇ ಮಾಡ್ಕೊತ ಹೋಗಪ್ಪ, ನಂದೇನು ಕೆಲಸ ಅದ ಅಂತೇಳಿ ಆರಾಮ್ ಕೂತ್ಬಿಟ್ಟದ. ಈಗ ಕೂಸು
ಆಟದ ಸಾಮಾನು ತಗೊಂಡು ಆಟ ಆಡೋ ಟೈಮ್ನಾಗ ತಾಯರ ಯಾಕೆ ಹಾಲು ಕುಡಿಸ್ಲಕ್ಕೆ ಹೋಗ್ತಾಳೆ? ತಾನು ಆರಾಮ್ ನಡೆದ ಕೆಲಸ ಕಷ್ಟಪಡ್ಲಾರ್ದೆ ಕೂಸಿನ ಕಿರಿಕಿರಿ ಇರ್ಲಾರ್ದಂಗೆ ನಡೆದು ಹೋಗ್ಯದಲ್ಲ. ನೀನೊಬ್ಬರು ಮನೆಗೆ ಹೋಗಿದ್ದವು, ಕೂಸಿನ ಆಡಿಸ್ರೆ ಕೈಯಾಗ ಕೊಟ್ಟಾರ. ಅವು ಕೂಸುಗಳು ಮೊದಲಿನಂಗೆ ಮೆತ್ತಗ ಮೃದು ಇರಂಗೇ ಇಲ್ಲ. ಕಳೆದ ಮಕ್ಕಳು ಒಂದೇ ಸೌಂಡ್ ಸೆಟಿತಾವ್ ಕೈಯಾಗ, ಸುಮ್ಮನೆ ಕುಂದ್ರಂಗಿಲ್ಲ. ಈಗಿನ ಕೂಸುಗಳೇ ಹೊರಟು ನನ್ನ ಮಕ್ಕಳು ವಜ್ಜಿ ಕೈಯಾಗೆಲ್ಲ ವಜ್ಜಾಗಿ ಬಿಡ್ತಾವ. ಎತ್ತುಗಳಕ್ಕೆ ಬರಲ್ಲ ಅನ್ನಂಗೆ ಇರ್ತಾವ ಈಗಿನ ಕೂಸುಗಳು. ವಜನ್ ಇರ್ತಾವ, ಸೆಟಿತಾವ. ನಮ್ಮ ರಟ್ಟಿ ಎಲ್ಲ ಭುಜ ಎಲ್ಲ ಬ್ಯಾನ್ ಹಾತಿರ್ತಾವ. ಅವು ಇದ್ರೆ ಸೆಟಿತಿರ್ತಾವ. ಅವಕ್ಕೆ ಇವು ಹಡ್ದಿವಿ ಅಂತ ಹೇಳಕ್ಕೆ ಬಾಯಿ ತೆರ್ಕೊಂಡು ಗಂಡು ಹಡ್ದಿವಿ ಹೆಣ್ಣು ಹಡ್ದಿವಿ ಅಂತ ಹೇಳಿ ಅವು ಎಷ್ಟು ಮೋಸದ ಬದುಕದ. ಇದಕ್ಕೆ ನೋಡಿದ್ರೆ ಹೆಂಗ್ ಕಾಣಿಸ್ತಿರ್ತದ, ಎಷ್ಟು ಮೋಸ ಅದಲ್ಲಪ್ಪ ಈ ಜಗತ್ತಿನಾಗ. ಎಷ್ಟು ಹೈರಾಣಾಗಿ ಇವಕ್ಕೆಲ್ಲ ಬೆಳೆಸ್ಬೇಕು. ಮುಂದೆ ನೋಡಿದ್ರೆ ನಮಗೆ ಮಾರಿ ಮಾರಿ ಬಾಯಿಗೆ ಬಂದಂಗೆ ಅಂತಿರ್ತಾವ. ಏನ್ ಬೇಕಾದ್ರೆ ಅಂತಾವ, ಏನ್ ಬೇಕಾದ್ರೆ ಮಾಡ್ತಾವ. ಎಲ್ಲ ನಿಂಗೆ ನಮ್ಮ ಮಗ ಏನ್ ಹೇಳ್ತಾನ, ನಾ ಮಾಡಿದ್ದೆಲ್ಲ ತಪ್ಪಂತ ಹೇಳ್ತಾನ. ಎಲ್ಲ ತಪ್ಪದ, ಅದೆಲ್ಲ ಅವ ಕಲ್ತು ಬಿಟ್ಟಾನ. ಏನಾರ ಎಲ್ಲ ನಿಂದೆಲ್ಲ ತಪ್ಪು. ಮತ್ತಿನ ಒಂದ್ ಏನ್ ಹೇಳ್ತಾನೆ, ಎಲ್ಲ ಸಮಸ್ಯೆ ಇರೋದು ನಿನ್ ಬಲ್ಲೇ ಯಾವ್ದಂತಾನ. ಏನ್ ಸಮಸ್ಯೆಗಳು ಹೇಳಿದ್ರೆ ಅದೆಲ್ಲ ನಿನ್ಲಿಂತೆ ಚಾಲು ಆಗಿರ್ತದೆ. ಎಲ್ಲ ನಿಂದೆ, ನೀನೇ ಎಲ್ಲ ಅದಕ್ಕೆ ಕಾರಣ. ಎಲ್ಲ ನಿಂದ ತಪ್ಪು. ಇದು ಇವೊಂದು ಡೈಲಾಗ್. ಅಕ್ಕಿ ಇದ್ರ ನೀ ಏನ್ ಮಾಡಿದೆಲ್ಲ ನಾ ಮಾಡ್ಕೊಂಡಿದ್ದಂತಾರೆ. ಏನ್ ಮಾಡೋಕಿ, ಎಲ್ಲ ನೀನೇ ಮಾಡಿಬಿಡವ, ಆಯ್ತು ಬಿಡವ. ಅವು ಕಷ್ಟಪಟ್ಟು ಓದಿರ್ತಾವಲ್ರಿ, ಮೆಡಿಕಲ್ ಸಿಗೋದು ಅವೆಲ್ಲ ಏನೇನಾಗ್ತವ, ಅವ್ರ ಕಷ್ಟ ಏನು ಅನುಭವಿಸಿರ್ತಾರಲ್ಲ. ನಾನು ಇದೆಲ್ಲ ಮಾಡಿದ್ದಕ್ಕೆ ಇದು ಸಾಧ್ಯ ಆಯ್ತು ಅನ್ನಂಗ. ಇದು ಇನ್ನೂ ಪ್ರಾಕ್ಟಿಕಲ್ ಆಗಿ ಗೊತ್ತಿರೋದು, ಅನುಭವ ಇಲ್ಲ. ಬರೀ ಇದು ಓದು ಅಷ್ಟೇ ಐತಿ. ಇದು ಮೇಲಿಂದ ಅಷ್ಟೇ. ಇನ್ನು ಅನುಭವ ಏನದ ಅನ್ನೋದು ಏನಿಲ್ಲ ಗೊತ್ತಾಗ್ತದೆ. ಅವಾಗ ಏನದಲ್ಲ, ನನ್ನ ತಂದೆಯವರು ಹೇಳಿದ್ದು ನಿಜ ಅದಲ್ಲಪ್ಪ ಅನ್ನೋ ಅವಾಗ ಅನುಭವ ಬರ್ತದೆ. ಅವಾಗ ಅವ್ರಿಗೆ ಅರ್ಥ ಆಗ್ತವೆ. ಈಗೇನ್ ತಮ್ಮದೇ ಒಂದೇ ಹೇಳ್ತಾರೆ 100% ನೋಡ್ರಿ. ಅವು ಏನಾರ ಒಂದು ನಮ್ ಕೆಲಸ ಮಾಡಾಗ ಒಂದ್ ಸಣ್ಣದು ಚಮಚ ತಂದು ಕೊಟ್ಟಿದ್ರಪ್ಪ ಅಂದ್ರ ನಾವ್ ಸರ್ವಿಸ್ ಮಾಡಿನಲ್ಲ ಅಂತಾರ. ದೊಡ್ಡದು ಮಾಡಿ ಏನೋ ಭಾರಿ ದೊಡ್ಡ ಕೆಲಸ ಏನೋ ಒಂದ್ ಸಣ್ಣ ಹೆಲ್ಪ್ ತಗೊಂಡಿದ್ದೇವ ಅವ್ರ ನಿಂತಂದ್ರ, ಸರ್ವಿಸ್ ಎಲ್ಲ ನಮ್ ಕಡೆಯಿಂದ ಮಾಡಿಸ್ಕೊತೀರಿ ಅನ್ನಂಗ್ ಮಾತಾಡ್ತಾರ ಅವ್ರು. ಎಲ್ಲ ಅದಕ್ಕೆ ಇದು ಜಗತ್ತು ಮಿಥ್ಯ ಜಗತ್ತ. ಇಲ್ಲಿ ಏನ್ ಮಾಡಿದ್ರು ಇದು ಮಿಥ್ಯ ಅಂತ ಯಾವ ತಿಳ್ಕೊಂಡಿರ್ತಾನ ಅವನಿಗೆ ಎಂದೂ ದುಃಖ ಆಗಲ್ಲ. ನಾವು ಈಟೆಲ್ಲ ಮಾಡಿಕೆ ಇವ್ರೇನಪ್ಪ ನಮ್ಗೆ ಹಿಂಗಂತಾರ, ನಾವು ಅಷ್ಟು ಮಾಡಿ ಇಟ್ಟು ಮಾಡಿ ನಾವ್ ಏನೂ ಮಾಡೇ ಇಲ್ಲ ಅಂತ ಕೂತ್ ಬಿಟ್ಟೇವಂದ್ರೆ ಮುಗಿದು ಹೋಗ್ಬಿಡ್ತಾವ. ಎಲ್ಲ ನೀವೇ ಮಾಡಿರಪ್ಪ, ನಾವೇನು ಮಾಡಿಲ್ಲ, ಮುಗೀತಷ್ಟೇ. ಅವ್ರ ಮುಂದೆ ನಾವು ಮಾಡಿದ್ದು ಅವ್ರಿಗೆ ಗೊತ್ತದ, ನಮಗೆ ಗೊತ್ತಿರ್ತದ. ಆದ್ರ ಅದನ್ನ ನಾವು ಮಾಡಿದ್ದೆಲ್ಲ ಕೆಲ್ಸಕ್ಕೆ ಬರ್ಲಾರ್ದು ತಾವೇ ಏನೋ ಘನಕಾರ್ಯ ಮಾಡ್ಲಕತ್ತೀವಿ ಅನ್ನಂಗ ಹಿಂಗ್ ಮಾಹಿತಿ ಒಳಗೆ ಇದ್ದಾಗ ನಾವೇನ್ ಮಾಡಕ್ಕಾಗ್ತದ? ಮುಂದೆ ಅವರು ಅಪ್ಪ ಏನಾಗ್ತದೆ, ನಮ್ ಬುದ್ಧಿ ಮಟ್ಟಕ್ಕಿಂತಲೂ ಈಗ ಅವ್ರ ಬುದ್ಧಿ ಮಟ್ಟ ಹೆಚ್ಚಾಗಿರೋದು. ನಾವು ಎಲ್ಲಕ್ಕಿಂತ ಇದು ಅನ್ನೋದು ಭಾವ ಬಂದಿರ್ತದೆ. ಬಹಳ ಸುಪ್ರೀಂ ಆಲಿ ಕೇಳಿ ನಾವು ಶ್ರೇಷ್ಠ ಆಲಿ ಅಂತೇಳಿ ನಾವೆಲ್ಲ ಮಾಡಿರ್ತೀವಿ. ಶ್ರೇಷ್ಠ ಆಗಿ ಕಡೆಗೆ ಏನಾಗ್ಯದ, ಶ್ರೇಷ್ಠ ಮಾಡಿದವ್ರಿಗೆ ಕನಿಷ್ಠ ಕಾರಣಂಗ ಆಗ್ಬಿಡ್ತಾರಲ್ಲ, ಅದು ಸಮಸ್ಯೆ ಆಗ್ತದೆ. ಯಾರ್ಲಿಂದ ಶ್ರೇಷ್ಠ ಆಗಿವಿ ಅವ್ರನ್ನೇ ಕನಿಷ್ಠವಾಗಿ ಕಾಣ್ತಾರಲ್ಲ. ಆಯ್ತಪ್ಪ, ನಮ್ಮ ಹಣೆಬರಿ ಇಟ್ಟಿತ್ತು, ನಾವು ಕೈಯಾಗಿ ಇಟ್ಟಿತ್ತು, ಮಾಡಿದೆವು. ನಿಮ್ ಹಣೆಬರಿ ಏನಂದ್ರೆ ನೀವು ಮಾಡ್ಕೊತೀವ್ರಿ. ಅದನ್ನೇ ನಮ್ ತಂದೆ ತಾಯಿ ಪೂರೈಸ್ತಿರ್ಲಿಲ್ಲ ಅಂತ ನಾವು ಏನಾಗ್ತಿದ್ದೀವಿ ಅನ್ನೋದು ವಿಚಾರ ಬರ್ಬೇಕಲ್ರಿ. ಮತ್ತ ಅದು ನಂತರ ಗೊತ್ತಾಗ್ತದೆ. ಈಗ ಅರ್ಥ ಆಗೋದು. ಅದಕ್ಕ ಮೇನ್ ನಡ್ಬರ್ಕ ಒಂದು ಕೀ ಪರ್ಸನ್ ಮನ್ಯಾಗ ತಾಯಿ ಹೆಂಡತಿ ಅಂತ ಇರ್ತಾಳಲ್ರಿ, ಆಕಿ ಫಸ್ಟ್ ಗಂಡನ ಬಗ್ಗೆ
ಒಂದು ದೊಡ್ಡ ರೆಸ್ಪೆಕ್ಟ್ ಇರ್ಬೇಕು. ಆಕಿ ಏನ್ ಮಾಡ್ತಾಳ, ಗಂಡ ಉಪಯೋಗ ಇಲ್ಲ, ನಾನೇ ಎಲ್ಲ ಫೈನಲ್, ನಾನೇ ಶ್ರೇಷ್ಠ, ನಾನೇ ಎಲ್ಲ ಮಾಡ್ತೀನಿ ಅನ್ನಂಗ್ ಮಕ್ಕಳ ತಲೆ ತುಂಬಿಸಿಬಿಟ್ಟಾಗ ಅವುದ್ರದೊಂದು ಟೀಮ್ ತಯಾರಾಗ್ತದೆ, ಅಜ್ಞಾನಿಗಳ ಟೀಮ್. ಅದೇನಾಗ್ಬಿಡ್ತದ, ಮುಂದೆ ಅಕ್ಕಿ ಎಷ್ಟು ಇಂಪಾರ್ಟೆಂಟ್, ಇವನೇಟ್ ಇಂಪಾರ್ಟೆಂಟ್ ಅಂತ ಕನ್ಫ್ಯೂಸ್ ಆಗಿಬಿಡ್ತಾವು. ಆಮೇಲೆ ಮುಂದೆ ಗೊತ್ತಾಗ್ತದೆ ಅವ್ರು ಏನಿದ್ದೆ, ನಮ್ಮ ಅಪ್ಪ ಹೆಂಗಿದ್ದೆ, ನಮ್ಮ ಅಮ್ಮ ಹೆಂಗಿದ್ಳು ಅನ್ನೋದು ಆಮೇಲೆ ಅವ್ರಿಗೆ ಗೊತ್ತಾಗ್ತದೆ. ಏನಪ್ಪ ಕಡಿತನಕ ಒಂದೇ ತರ ಇರ್ತದೆ. ಮುಂದೆ ಯಾರಿಗೆ ಏನ್ ಒಂದ್ ಇದು ಆಗಿರ್ತಾವ್ರಿ ಅದು ಮುಂದೆ ತಾನು ಅನುಭವಿಸ್ತದ್ರಿ ಇವುಗಳ. ಯಾವ ಹೆಂಡತಿ ಒಳಗ ಗಂಡ ಅನ್ನೋ ಶಬ್ದಕ್ಕ ಒಂದು ಅರ್ಥ, ಗಂಡ ಅನ್ನೋ ಒಂದು ವ್ಯಕ್ತಿಗೆ ಗೌರವ ಇತ್ತು ಅಂದ್ರೆ ನಾವ್ ಅದೇ ಹೇಳ್ತಿರ್ತೀವಿ, ಗಂಡಗ ಮಹಾರಾಜನಂಗ ನೋಡಿದ್ರಿ ಅಂತಂದ್ರ ನೀವು ಮಹಾರಾಣಿ ಇದ್ದಂಗೆ ಇರ್ತೀರಿ. ಗಂಡನೊಂದು ಭಿಕಾರಿಗತ್ಲೆ ಮಾಡಿದ್ರಿ ಅಂತಂದ್ರೆ ನೀವು ಭಿಕಾರಿ ಹೆಂಡತಿ ಆಗಿರ್ತೀರಿ ಅಷ್ಟೇ. ಏನ್ ಮಾಡ್ತೀರಿ ಅದು ನಿಮಗೆ ಬಿಟ್ಟದ್ದು. ಒಬ್ರಿಗೊಬ್ರು ರೆಸ್ಪೆಕ್ಟ್ಲಿಂತ ಇರೋದು ಕಲಿಬೇಕು. ಅದ್ರೊಳಗೆ ಗೌರವನೇ ಇಲ್ಲ, ಹೇಳಿದ್ದು ಕಿವಿ ಹಾಕೊಳ್ಳಲ್ಲ, ಕೇಳಿದ್ದು ಕಿವಿ ಹಾಕೊಳ್ಳಲ್ಲ, ಹೆಂಗ್ ಬೇಕಂಗೆ ನಡೆದದ, ಹಾಡಿ ಹೊಡಿ ಹೊಡ್ರಿ ಅನ್ನೋದಷ್ಟೇ. ವಿಷಮ ಸಂಸಾರವಿದನು ಕನಸೆಂದರಿ, ಕನಸು ಕಾಣೋ ಟೈಮ್ನಾಗ ಏನ್ ಬೇಕಾದ್ರೆ ಅದ್ರಾಗ ಏನ್ ಕ್ರಮ ಬೇಡ, ಏನು ಬೇಡ, ನಡಿ ಅಂತ ಅಂದ್ಬಿಡ. ಸಮಯ ಆಯ್ತು, ಒಳ್ಳೇದಾಗಲಿ ಎಲ್ಲರಿಗೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿಗಳು. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾನಂದ ಜ್ಞಾನಬಸವ ಸ್ವಾಮೀಜಿಯವರು ಇವತ್ತಿನ ದಿವಸ ಬಹಳ ಮುಖ್ಯವಾದಂತ ವಿಷಯಗಳನ್ನ ತಿಳಿಸಿದರು. ಯಾರ ಲಕ್ಷ್ಯ ಕೊಟ್ಟು ಆಲಿಸ್ತೀರಿ ಅದರ ಅನುಭವವನ್ನ, ಆನಂದವನ್ನ ಅನುಭವಿಸುತ್ತವೆ. ವೃತ್ತಿ ಶ್ರುತಿ ಈ ಗ್ರಂಥಗಳು ಯಾವ ರೀತಿ ಅದು ಹುಟ್ಟುದು ಅನ್ನೋದನ್ನ ಬಹಳ ಮಾರ್ಮಿಕವಾಗಿ ನಮ್ಗೆಲ್ಲ ತಿಳಿಸ್ಕೊಟ್ರು. ಬಹಳ ಗಾಢವಾದಂತಹ ಒಂದು ಅನುಭವಗಳನ್ನ. ಅದು ಯಾವುದು ಚಿದ್ರೂಪ ಬ್ರಹ್ಮ ನೋಡ್ರಿ. ಈಗ ನೀವೇನು ಶ್ರುತಿ ಸ್ಮೃತಿ ಏನದಲ್ಲ, ಅದು ಚಿದ್ರೂಪತ್ವ. ಚಿದ್ರೂಪ ಅಂದ್ರೆ ಜ್ಞಾನ. ಆ ಕೂಟಸ್ಥ ಏನದನ ಬ್ರಹ್ಮಜ್ಞಾನಿ ಅದನಲ್ಲ, ಅವನು ಬ್ರಹ್ಮಜ್ಞಾನ ಸಾಗರದೊಳಗಿಂದ ಒಂದು ಮನಿ ಹೊರಗ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಅಂದ್ರೆ ಯಾವ ರೂಪದಾಗ ಇದು ಹಾಕ್ಬೇಕು ಜ್ಞಾನದ ವಿಷಯ ಅಂತಂದ್ರೆ ಚಿದ್ರೂಪ ಬ್ರಹ್ಮನಲ್ಲಿ. ಜ್ಞಾನ ಅಜ್ಞಾನ ಏನದವ ಅವೆಲ್ಲ ಚಿದ್ರೂಪ ಬ್ರಹ್ಮನ ಚಿಂತನೆನೇ ಇದು. ಚಿದ್ರೂಪ ಬ್ರಹ್ಮ, ಕೂಟಸ್ಥ ಬ್ರಹ್ಮ, ಇದರಿಂದ ಬಂದಿದ್ದು ಮಾತ್ರ ಗರಿ ಬಹಳ ಇದು ಇರ್ತದೆ. ಬಟ್ ಆಭಾಸನ ತತ್ವ ಅಂತಂದ್ರ ಚಿತ್ತ ಕೂಟಸ್ಥ, ಚಿತ್ತ ಆಭಾಸ ಎಲ್ಲ ಚಿತ್ತಿಗೆ ಸಂಬಂಧಪಟ್ಟಿದ್ದ ನೋಡ್ರಿ. ಚಿತ್ತ ಅಂದ್ರೆ ಅಂತಃಕರಣದ ಚಿತ್ತ ಬೇರೆ, ಮನ ಬುದ್ಧಿ ಚಿತ್ತ ಅಂದ್ರೆ ಅದೊಂದು ಮೆಮೊರಿ ಕಾರ್ಡ್ ಚಿತ್ತ ಬೇರೆ. ಇದು ಚಿತ್ತು, ಸತ್ತು ಚಿತ್ತು ಆನಂದ ಅದಲ್ಲ, ಇದು ಚಿತ್ತು, ಅದು ಚಿತ್ತ. ಚಿತ್ತು ಬೇರೆ ಅದು. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣದಲ್ಲ, ಸತ್ತು ಚಿತ್ತು ಅಂತಾರಲ್ಲ, ಇದು ಚಿತ್ತು ಅಂತಂದ್ರೆ ಇದು ಪರಮಾತ್ಮನ ಲಕ್ಷಣ. ಮತ್ತ ಮನ ಬುದ್ಧಿ ಚಿತ್ತ ಅಹಂಕಾರ ಅಂತ. ಚಿತ್ತ ಅಂತಂದ್ರೆ ಅದು ಮೆಮೊರಿ, ನೆನಪಿಟ್ಕೊಳ್ಳೋದು, ಅದು ಬೇರೆ. ಅದು ಚಿತ್ತ ಏನದ ಒಳಗೆ ಹಾಕೊಳ್ಳೋದು, ಇದು ಏನದ ಹೊರಗೆ ಹಾಕೋದು. ಪರಮಾತ್ಮನ ಸ್ವರೂಪದಲ್ಲಿರುವ ಚಿತ್ತ ಏನದ ತನ್ನೊಳಗಿನ ಜ್ಞಾನವನ್ನ ಹೊರಗೆ ಹಾಕೋದು, ವಿಜ್ಡಮ್ ಅಂತಾರೆ ಇದು. ವಿಜ್ಡಮ್ ಇದು ಹೊರಗೆ ಹಾಕೋದು. ಅದು ಚಿತ್ತ ಏನದ ನೆನಪಿಟ್ಕೊಳ್ಳೋದು, ಒಳಗೆ ಹಾಕೊಳ್ಳೋದು. ಅದು ಶಾಸ್ತ್ರ ಕೇಳಿ 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 ಚಿತ್ತದೊಳಗ ಅದನ್ನ ಇಟ್ಕೊಂಡಿರ್ತವ. ಇನ್ಲೆಟ್ ಔಟ್ಲೆಟ್. ಅಂತಃಕರಣದ ಚಿತ್ತು
ಏನದದು ಒಳಗೆ ತಗೊಳ್ಳೋದು, ಸಚ್ಚಿದಾನಂದನ ಚಿತ್ತು ಹೊರಗಾಕದು. ಎರಡು ಜ್ಞಾನಕ್ಕೆ ಸಂಬಂಧಪಟ್ಟವೇ ಅದಾವ. ಆಯ್ತಲ್ರಿ, ಟೈಮು 8:13 ಬಂದ್ ಮಾಡೋಣ ದುಕಾನ್. ಮಂಗಳಾರತಿ ಏನ್ ಮಾಡ್ತೀರಿ ನೋಡ್ರಿ. ಗಪ್ಪ ಅದ್ರಲ್ಲ ಕಲ್ಯಾಣ ಪೋರ್ ಏನಾಯ್ತು? ತುಂಬಾ ಧನ್ಯವಾದ ಗುರುಗಳಿಗೆ. ಇಂಥ ಜ್ಞಾನವನ್ನ ನಮಗೆಲ್ಲ ಪಟ್ಟಿದ್ದಕ್ಕೆ ಪೂರ್ವಕವಾದಂತಹ ಅಭಿನಂದನೆಗಳು. ಈಗ